ನನ್ನ ಜೊತೆ ಇದ್ದಾರೆ ಮೌರಿಸ್ ಮಸ್ಕರೇನಸ್ ಪುತ್ತೂರಿಂದ, ಮತ್ತು ಇವರು ಮೌರಿಸ್ ಗ್ರೆಗರಿ ಮೊಂತೇರೋ ಪುಣಚ, ಮತ್ತು ಅವರ ಹೆಂಡತಿ ಫಿಲೋಮಿನಾ ಕ್ವೆಲ್ಲೋ. ಕಳೆದ 29 ಫೆಬ್ರವರಿಯಂದು CCTV ಫುಟೇಜ್ ವೈರಲ್ ಆಗಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಈ ಇಬ್ಬರು ವಯಸ್ಕರಿಗೆ ಅಲ್ಲಿನ ಪಾದ್ರಿ, ಮನೆಗೆ ಪ್ರಾರ್ಥನೆಗೆಂದು ಬಂದ ಪಾದ್ರಿಯು ಸಿಕ್ಕಾಪಟ್ಟೆ ಹೊಡೆದದ್ದು, ಥಳಿಸಿ ಎಳೆದಾಡಿಕೊಂಡು ಕಾಲಿಂದ ಒದ್ದು ಮಾಡಿದ್ದನ್ನೆಲ್ಲ ತಾವು ಗಮನಿಸಿದ್ದೀರಿ. ಆ ನಂತರ ಮರುದಿನಲ್ಲ, ಒಂದು ದಿನದ ನಂತರ ಪೊಲೀಸ್ FIR ಆಯಿತು. ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಿ FIR ಆದ ನಂತರ ಅದೇ ದಿನ ಮಂಗಳೂರು ಡಯಾಸಿಸಿಂದ ಪಾದ್ರಿಯನ್ನು ಆ ಸ್ಥಳದಿಂದ ಟ್ರಾನ್ಸ್ಫರ್ ಮಾಡಲಾಯಿತು. ನಾವು ಭಾವಿಸಿದ್ದೆವು ಅಲ್ಲಿಗೆ ಪ್ರಕರಣ ಸುಖಾಂತ್ಯ ಆಗ್ತದೆ, ಇನ್ನೇನಿದ್ರೂ ನಮಗೆ ನ್ಯಾಯ ಸಿಗ್ತದೆ ಎಂಬ ಭರವಸೆಯಲ್ಲಿದ್ದರೆ ದಿನ ಕಳೆದಂತೆ ಆಗುವ ಕೆಲವು ಬೆಳವಣಿಗೆಗಳು ಆಘಾತ ತರಿಸಿವೆ. ಈಗ ಇಂದಿಗೆ 26 ದಿನಗಳು ಕಳೆದಿವೆ. ಆ ನಂತರದ ಬೆಳವಣಿಗೆಗಳು ಹೇಗಿವೆ ಅಂದರೆ, ಪಾದ್ರಿಯನ್ನು ಬಚಾವ್ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಎಲ್ಲ ಕೆಲಸವು ಮೇಲಧಿಕಾರಿಗಳಿಂದ ಆಗ್ತಾ ಇದೆ. ಆರೋಪಿಯಂತೂ ಮೊದಲು ತಲೆಮರೆಸಿಕೊಂಡಿದ್ದ, ಜಾಮೀನು ಅರ್ಜಿ ಹಾಕಿ. ಆದರೆ ಡಯಾಸಿಸಿಂದ ಏನು ಕ್ರಮ ಆಗಬೇಕಿತ್ತು, ಮೊದಲು ಒಂದು ಸಣ್ಣ ಅವನನ್ನು ಏನು ಅಲ್ಲಿಂದ ತೆಗಿತೇವೆ ಅಂತ ಹೇಳಿದ ಅಷ್ಟೇ ಬಿಟ್ಟರೆ ಆಮೇಲೆ ಇಷ್ಟರವರೆಗೆ ಒಂದು ಸಾಂತ್ವನದ ಮಾತು ಇವರಿಗೆ ಬಂದಿಲ್ಲ ಡಯಾಸಿಸ್ ಅಧಿಕೃತವಾಗಿ. ಅದು ಘಟನೆ ಆದ 2 ದಿನಗಳಲ್ಲಿ PRO ರಾಯ್ ಕಸ್ತಲಿನ ಇವರ ಮನೆಗೆ ಭೇಟಿ ಕೊಡ್ತಾರೆ, ಬರ್ತಾರೆ, ಎಲ್ಲ CCTV ನೋಡ್ತಾರೆ, ಎಲ್ಲ ಮಾತಾಡ್ತಾರೆ, ಪರಿಚಯ ಹೇಳೋದಿಲ್ಲ, ನಾನು ಯಾರಂತ ಹೇಳೋದಿಲ್ಲ, ಮತ್ತು ಅಲ್ಲಿಂದ ವಾಪಸ್ ಬರ್ತಾರೆ. ಇವರಿಗೆ ಅವರನ್ನು ಮಾಧ್ಯಮದಲ್ಲಿ ನೋಡುವಾಗ ಗೊತ್ತಾಯಿತು ಈ ಮನುಷ್ಯ PRO ಅಂತೇಳಿ. ಅಲ್ಲಿವರೆಗೆ ಬಂದು ತನ್ನ ಪರಿಚಯ ಹೇಳದೆ, ಒಂದು ಸಾಂತ್ವನದ ಮಾತು ಹೇಳದೆ ವಾಪಸ್ ಬಂದ ಮನುಷ್ಯ ಈವಾಗ ತನ್ನ ಕೆಲವು ಖಾಸಗಿ ಅವರದ್ದು ಕುಟುಂಬಸ್ಥ ಚಾನೆಲ್ಗಳಿವೆ ಒಂದೆರಡು, ಅದರಲ್ಲಿ ಕೂತು ಹೇಳೋದು ಪಾದ್ರಿಯ ಹೆಸರು ಹಾಳು ಮಾಡಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಹೊಡೆದವ ಪಾದ್ರಿ, ಏಟು ಕೊಟ್ಟವ ಪಾದ್ರಿ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದರ ನಂತರ ಹೆಸರು ಹಾಳು ಮಾಡೋದ್ರೆ ಏನರ್ಥ? ಹೆಸರು ಹಾಳು ಆಗಬಾರ್ದಿದೆ, ಪಾದ್ರಿ ಆ ಕೆಲಸ ಮಾಡಬಾರ್ದಿತ್ತು, ಮಾಡಬಾರ್ದನ್ನು ಮಾಡಿ ಈಗ ಹೆಸರು ಹಾಳು ಮಾಡ್ತೇವೆ ಅಂತ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸೋದು ಇದು ಯಾವ ನ್ಯಾಯ? ಅಂದರೆ ಒಂದು ರೀತಿಯಲ್ಲಿ ಇವರನ್ನು ಸಪ್ರೆಸ್ ಮಾಡಬೇಕು ಎಂಬ ಉದ್ದೇಶ. ಮತ್ತೊಂದು, ಇವರು ವಾಟ್ಸಪ್ ಗ್ರೂಪ್ ಇದೆ, ವಾರ್ಡ್ ಮತ್ತು ಚರ್ಚಿದ 2 ಗ್ರೂಪ್ಗಳಲ್ಲಿ ಇವರು ಸದಸ್ಯರಾಗಿದ್ದರು. ಎಲ್ಲರನ್ನು ಸೇರಿಸ್ತಾರೆ, ಪ್ರತಿಯೊಂದು ಮನೆಯವ್ರನ್ನು. ಈ ಘಟನೆ ನಡೆದ ಕೂಡಲೇ ಗ್ರೂಪಿಂದ ತೆಗೆದು ಹಾಕಲಾಗಿದೆ. ಸೇರಿಸಬೇಕಾಗಿ ಇವರು ಕೇಳಿಕೊಂಡ್ರು, ಹಾಕಿಲ್ಲ. ನಾನು ತಿಳಿದು ಈಗ ಪಾದ್ರಿ ತೆಗೆದಿದ್ದಾನೆ, ಪಾದ್ರಿ ಇಲ್ಲ ಆದ ಕಾರಣ ಹಾಕದೆ ಇರಬಹುದು ಅಂತೇಳಿ ನಾನು ತಿಳ್ಕೊಂಡ್ರೆ, ಮತ್ತು ಬಿಷಪ್ಪರಿಗೆ ಪತ್ರ ಬರೆದೆ, ಇವರು ವಾಟ್ಸಪ್ ಗ್ರೂಪನ್ನು ತೆಗೆದು ಅವರನ್ನು ಸೇರಿಸಬೇಕಂತೇಳಿ. ಆದರೆ ಈವರೆಗೂ ಪ್ರತಿಕ್ರಿಯೆ ಇಲ್ಲ. PROಗೆ ನಾನು ಫೋನ್ ಮಾಡಿ ತಿಳಿಸಿದೆ, ಅವರನ್ನು ಗ್ರೂಪಿಂದ ತೆಗೆಯಲಾಗಿದೆ, ಏನು ಅವರನ್ನು ಹೊರಗಿಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ ಏನೋ ನೋಡ್ತೇನೆ ಅಂದರು ಅಷ್ಟೇ. ಆದರೆ ಇವತ್ತಿಗೂ ಸೇರಿಸಲಿಕ್ಕಿಲ್ಲ. ಅಂದರೆ ಅಧಿಕೃತವಾಗಿ ನಿಮ್ಮನ್ನು ಹೊರಗಿಟ್ಟಿದ್ದೇವೆ ಎಂಬ ಮಾಹಿತಿ ಇವರು ಕೊಡುವಂತಿದೆ. ಇವರ ಹುನ್ನಾರ ಅದೇ ರೀತಿ ಕಾಣ್ತಾ ಇದೆ. ಮತ್ತು ಕೆಲವರ ಹೇಳಿಕೆಗಳು ಒಂದು ಏನು ಕಂಟ್ರೋಲ್ಡ್ ಮೀಡಿಯಾದಲ್ಲಿ ಕೂತು ಕೆಲವು ಹೇಳಿಕೆಗಳು ಹೀಗಿವೆ ಅಂದರೆ, ಸಮುದಾಯದ ವಿರುದ್ಧ ಅವರನ್ನು ಅಥವಾ ಸಮುದಾಯದ ವ್ಯಕ್ತಿಗಳನ್ನು ಇವರ ವಿರುದ್ಧ ಎತ್ತಿಕಟ್ಟುವುದು. ಅವರು ಸಮುದಾಯ ವಿರೋಧಿಗಳು, ಅವರನ್ನು ಸಪೋರ್ಟ್ ಮಾಡೋ ನಾನು ಕೂಡ ಸಮುದಾಯ ವಿರೋಧಿ, ಇವರು ಕೂಡ ಸಮುದಾಯ ವಿರೋಧಿ, ಆ ಕೆಲಸ ಕೂಡ ಆಗ್ತಾ ಇದೆ. ಈಗ ಇವರು ಚರ್ಚ್ ಸಂಘಟನೆಯಲ್ಲಿ ಇದ್ದವರು, ಎಲೆಕ್ಟೆಡ್ ಮೆಂಬರ್, ಅವರನ್ನು ಹೊರಗೆ ಹಾಕುವ ಎಲ್ಲ ಷಡ್ಯಂತ್ರ ಆಗ್ತಾ ಇದೆ. ಮೌರಿಸ್ ಮಸ್ಕರೇನಸನನ್ನು ನನ್ನ ಮೇಲೆ ಬೇರೆ ಬೇರೆ ಕಡೆ ಪೊಲೀಸ್ ದೂರು ಕೊಡಲಿಕ್ಕೆ ಪ್ರಚೋದನೆ ಕೊಡಲಾಗ್ತಾ ಇದೆ. ಅಲ್ಲಲ್ಲಿ ಮೀಟಿಂಗ್ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಜನರನ್ನು ಉತ್ತೇಜನ ಮಾಡಿ ರಾಬರ್ಟ್ ವದ್ರಾ ವಿರುದ್ಧ ದೂರು ಕೊಡಬೇಕು ಅಂತೇಳಿ. ಆದರೆ ಜನ ಒಪ್ತಾ ಇಲ್ಲ. ಅದೊಂದು ಒಳ್ಳೆಯ ಬೆಳವಣಿಗೆ, ಅವರಿಗೆ ಸಾಕಷ್ಟು ಜಾಗೃತಿ ಆಗಿದೆ. ಆದರೆ ಇವರ ಷಡ್ಯಂತ್ರ ಎಲ್ಲಿವರೆಗೆ ಅಂದರೆ, ನನ್ನ ಮೇಲೆ ಪೊಲೀಸ್ ದೂರು ದಾಖಲು ಮಾಡಬೇಕು, ನನ್ನನ್ನು ಸಮುದಾಯ ವಿರೋಧಿ ಅಂತ ಬಿಂಬಿಸಬೇಕು. ಈ ಷಡ್ಯಂತ್ರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಪೊಲೀಸರ ಮೇಲೆ ಕೂಡ ಒಂದು ಪರೋಕ್ಷವಾಗಿ ಮೆಸೇಜ್ ಕೊಡೋದು ಇವರು, ಅವರು ಸಮುದಾಯ ವಿರೋಧಿ, ಸಮುದಾಯ ಪರ ಇಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಮೆಲ್ಲಗೆ ಹೋಗಬೇಕು, ಜಾಸ್ತಿ ಜೋರಾಗಿ ಕಾನೂನು ಹೋಗಬಾರ್ದು ಎಂಬ ಸಂದೇಶ ಕೂಡ ಅವರು ಕೊಟ್ಟಂತಿದೆ. ಅವರ ಕ್ಲೌಟ್ನ ಎಲ್ಲ ಬಳಕೆ ಆಗ್ತಾ ಇದೆ. ಈ ಮಧ್ಯೆ ನನ್ನ ಬಗ್ಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು, ಡಯಾಸಿಸ್ ಅಧಿಕೃತ ಮನುಷ್ಯ ಅಲ್ಲ ಅಂತೇಳಿ. ಈಗ ನಾನು ಯಾವತ್ತೂ ಕ್ಲೇಮ್ ಮಾಡಲಿಲ್ಲ ನಾನು ಡಯಾಸಿಸ್ ಅಧಿಕೃತ ಮುಖ್ಯ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಕ್ರೈಸ್ತ ಮುಖಂಡ ಅಂತಲೂ ನಾನಂತೂ ಬಿಂಬಿಸಿಕೊಂಡದ್ದು ಇಲ್ಲವೇ ಇಲ್ಲ. ಮಾಧ್ಯಮದವರು ನನಗೆ ಹೇಳಿರ್ಬೋದು. ಈಗ ವಿಷಯ ಬಂದಾಗ ಮಾಧ್ಯಮದಲ್ಲಿ ನಾನು ಪ್ಯಾನಲಿಸ್ಟ್ ಆಗಿ ಹೋಗುವಾಗ, ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಇರುವಾಗ ಮಾಧ್ಯಮದವರು ಮಾಡೋದುಂಟು. ಕ್ರೈಸ್ತ ಮುಖಂಡ ಅಂತ ಒಂದು ಟ್ಯಾಗ್ ಹಾಕ್ತಾರೆ, ಅವರ ಸ್ವಾತಂತ್ರ್ಯ, ಅದು ಪತ್ರಿಕಾ ಸ್ವಾತಂತ್ರ್ಯ, ಅದು ನಾನು ಹೇಳಿಕೊಟ್ಟು ಮಾಡಿದ್ದಲ್ಲ. ಅದನ್ನು ಚಾಲೆಂಜ್ ಮಾಡಿದ್ದಾರೆ. ಈಗ ನೀವು ಹೇಗೆ ಹೇಳ್ತೀರಿ ಕ್ರೈಸ್ತ ಮುಖಂಡ ಅಂತೇಳಿ? ಅಂದರೆ ತಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನೇ ಚಾಲೆಂಜ್ ಮಾಡುವ ಹಂತಕ್ಕೆ ಇವತ್ತು ತಲುಪಿದ್ದಾರೆ. ಇಷ್ಟರವರೆಗೆ ಚರ್ಚ್ ಕಾಂಪೌಂಡ್ ಒಳಗೆ ಸೀಮಿತವಾಗಿತ್ತು ಈ ಡಿಕ್ಟಾಟ್ಗಳು. ಇವಾಗ ಹೊರಗೆ ಮಾಧ್ಯಮದವರ ಮೇಲೆ ಗೂಬೆ ಕೊಡಿಸುವ ಕೆಲಸ ಕೂಡ ಆಗಿದೆ.
ಮತ್ತು ಇವರು ಅಧಿಕೃತರದ್ದಲ್ಲ, ಇಬ್ಬರು ಅಧಿಕೃತ ಪಿ ಆರ್ಗಳು ಇರಲಿ, ಅವರ ಅಧಿಕೃತ ಇರಲಿ, ಅದರ ಅವರ ಬಾಯಿಂದ ಒಂದು ಮಾತು ಸಾಂತ್ವನದ ಮಾತು ಬರಬೇಕಿತ್ತು, ಅದು ಬಂದಿಲ್ಲ. ಮತ್ತು ಪ್ರಕರಣ ಹೇಗೆ ಸುಸೂತ್ರವಾಗಿ ಕಾನೂನು ಪ್ರಕ್ರಿಯೆ ನಡೆಯಬೇಕು ಅದಕ್ಕೆ ಅಡ್ಡಪಡಿಸುವ ಕೆಲಸವನ್ನು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದು ತಮ್ಮ ಮೂಲಕ ಸಾರ್ವಜನಿಕ ಗಮನವನ್ನು ಎಳೆಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನೋಡಿ, ನಾವು FIR ಆಗದೇ ಇರಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಇದು ಘಟನೆ ನಡೆದ ಮರುದಿನ FIR ಆಗಬೇಕು, ಆಗದೇ ಇರಲಿಕ್ಕೆ ಅಲ್ಲಿನ ಸುತ್ತಮುತ್ತಲ 4 ಜನ ಪಾದ್ರಿಗಳು ಸೇರಿ ಇವರ ಮೇಲೆ ಒತ್ತಡ ಹೇರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅವರು ಹೇಳೋದು ನಮ್ಮೊಳಗಿರಲಿ, ನಮ್ಮೊಳಗೆ ಇವರಿಗೆ ಏಟು ತಿಂದಾಗಿದೆ, ನೀವು ಮುಲಾಮ್ ಹಚ್ಚಿಕೊಳ್ಳಿ, ಸಾಕು, ಮುಗಿಸಿ ಅಂತೇಳಿ. ಸಾಂತ್ವನದ ಮಾತು ಇಲ್ಲ, ಮುಗಿಸಿ ಅಂತೇಳಿ. ನಾನು ಹೋದ್ಮೇಲೆ ಅಲ್ಲಿ FIR ಆಯಿತು. ಈಗ ಅದಕ್ಕೋಸ್ಕರ ನಾನು ಹಾಳು ಮಾಡಿದ್ದೇನೆ, FIR ಹಾಕಿ ನಾನು ಕೆಡಿಸಿದ್ದೇನೆ ಅಂತೇಳಿ ನನ್ನ ಮೇಲೆ ಮಾಧ್ಯಮದಲ್ಲಿ ಗೂಬೆ ಗುರಿಸ್ತಾ ಇದ್ದಾರೆ. PRಗಳು, ಸ್ವತಃ ಅಧಿಕೃತ PRಗಳು, ಯಾರ್ಯಾರು ಹೇಳಿದರೆ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ರಾಯ್ ಕಸ್ಟೆಲಿನೋ ಮತ್ತು ಫಾದರ್ JB ಸಲ್ಡಾನ್ ಇವರು ಹೇಳಿದಂಥ ಮಾತುಗಳು. ಮತ್ತೊಂದು ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ ದೈಜಿ ವರ್ಲ್ಡ್ ತನ್ನ ಇಂಟರ್ವ್ಯೂದಲ್ಲಿ. ರಾಬರ್ಟ್ ರುಜಾರಿಯೋ ಬಿಷಪ್ಪರು ನನ್ನನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟಾಗ ನಾನು ಸ್ಪಂದನೆ ಮಾಡಲಿಲ್ಲ ಅಂತೇಳಿ, ಅದೊಂದು ಸಂಪೂರ್ಣ ಸುಳ್ಳು. ಬಿಷಪ್ಪರು ಯಾವತ್ತೂ ನನ್ನ ಸಂಪರ್ಕಿಸಲಿಲ್ಲ ಈ ವಿಷಯದಲ್ಲಿ, ಹಾಗೂ ಅದಕ್ಕೋಸ್ಕರ ನನಗೆ ಸ್ಪಂದಿಸುವ ಪ್ರಶ್ನೆಯೇ ಬರುವುದಿಲ್ಲ. ಈ ಸುಳ್ಳು ಮಾಹಿತಿಯನ್ನು ಅವರು ಜನರಿಗೆ ಕೊಡ್ತಾ ಇದ್ದಾರೆ, ವಿಶೇಷವಾಗಿ ತನ್ನ ಸಮುದಾಯಕ್ಕೆ. ಅಂದರೆ ನನ್ನ ಮೇಲೆ ನಾನು ಯಾವುದಕ್ಕೂ ಸಮುದಾಯ ವಿರೋಧಿ ಇದ್ದೇನೆಂಬ ಹಣೆಪಟ್ಟಿ ಕಟ್ಟಲಿಕ್ಕೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಬಿಷಪ್ ನನಗೆ ಪರಿಚಯಿಸಿದ್ರು, ಸರಿ, ನಮ್ಮೂರಿನವರು, ನಾನು ಚಿಕ್ಕಂದಿನಲ್ಲಿ ಬಲ್ಲೆ ಅವರನ್ನು. ಆದರೆ ಈ ವಿಷಯ ಅವರು ಯಾವತ್ತೂ ನನ್ನ ಹತ್ರ ಪ್ರಸ್ತಾಪ ಮಾಡಲಿಲ್ಲ, ಹಾಗೆ ನಾನು ಸ್ಪಂದಿಸೋ ಪ್ರಶ್ನೆ ಬರುವುದಿಲ್ಲ. ಇದೊಂದು ಸ್ಪಷ್ಟೀಕರಣ ನಾನು ಕೊಡಲಿಕ್ಕೆ ಬಯಸ್ತೇನೆ ಮತ್ತು ಒತ್ತಾಯ ಮಾಡ್ತೇನೆ. ಈ ಸುಳ್ಳು ಹೇಳಿದ ಪಾದ್ರಿ ಬಂದು ತನ್ನ ಸುಳ್ಳನ್ನು ಒಪ್ಪಿಕೊಳ್ಳಬೇಕು, ಅದನ್ನು ತಿದ್ದಿಕೊಳ್ಳಬೇಕು. ಏನು ಪ್ರಶ್ನೆ ಇದ್ರೆ ಹೇಳ್ತಾರೆ. ಹಣ ಕೊಡದಿದ್ದಕ್ಕೆ ಹೌದು, ಅಲ್ಲಿ ಪ್ರಾರಂಭ ಆದದ್ದು ಅದಕ್ಕೆ. ಹಣ ಕೊಡುವಾಗ ಆ ಮೊದಲು, ಈ ಹಣ ಕೊಡದ ಪ್ರಶ್ನೆ ಬರುವ ಮೊದಲು ಹಣ ಕೊಡಲಿಕ್ಕೆ ಹೋದಾಗ ನಡೆದ ಘಟನೆಯನ್ನು ಕೇಳಿ. ಫೆಬ್ರವರಿ 2ನೇ ತಾರೀಕಿಗೆ ಶನಿವಾರ ಸಂಜೆ ನಾನು 6 ಗಂಟೆ ಗುರುಗಳ ಆಫೀಸಿಗೆ ಹೋದೆ ಹಣ ಕೊಡಲಿಕ್ಕೆ ಅಂತ. ವರ್ಷದ ನಮ್ಮ ವಾಯ್ದೆ ಪ್ರಕಾರ ಹಣ ಕೊಡಲಿಕ್ಕಿತ್ತು, ಅದರ ವಂತಿಗೆ ಪಾವತಿಸುತ್ತೇನೆಂದು ನಾನು ಹೋದೆ. ಅಲ್ಲಿ ಹೋಗುವಾಗ ಎಲ್ಲರ ಕೈಯಿಂದ ಹಣ ತಗೊಂಡರು. ನನ್ನಲ್ಲಿ ಏನಂತ ಕೇಳಲಿಲ್ಲ ಅವರು. ಮತ್ತು ಏನಂತ ಕೇಳಿದರು, ನನ್ನ ವಂತಿಗೆ ವರ್ಷದಂತ ಹೇಳಿದೆ. ಹೀಗೆ ನೋಡಿದರು. ಮತ್ತು ನೀನು ಕಳೆದ ವರ್ಷದ ಕೆಲಸದ ಹಣ ಕೊಟ್ಟಿದ್ದೀಯಾ? ಇಲ್ಲ ಅಂತ ಹೇಳಿ. ಅದರ ಮೊದಲಿನ ವರ್ಷ ಕೊಟ್ಟಿದ್ದೀಯಾ? ಇಲ್ಲ. ಗೆಟೌಟ್ ಅಂತ ಜೋರು ಶಬ್ದದಿಂದ ಹೇಳಿದರು. ಆ ಹಣವನ್ನು ನಾನು ನನ್ನ ಪರ್ಸಿನೊಳಗೆ ಇಟ್ಟೆ. ಆವಾಗಲೇ ಅಲ್ಲಿಂದ ಹೊರಗೆ ಬಂದೆ, ಮತ್ತೆ ಅಲ್ಲಿ ನಿಲ್ಲಲಿಲ್ಲ. ಅದರ ನಂತರ ನಾವು ಚರ್ಚಿಗೆ ಹೋಗಲಿಲ್ಲ. ಅದು ಕಳೆದು 6 ತಿಂಗಳಾಯಿತು. 6 ತಿಂಗಳ ನಂತರ ಈ ಘಟನೆ ನಡೆಯಿತು. ದುಡ್ಡು ಕೊಡ್ಲಿಕ್ಕೆ ಹೋಗುವಾಗ ಅವರು ತಕೊಳ್ಳಿಲ್ಲ, ಗೆಟ್ಔಟ್ ಮಾಡಿದ್ರು. ವಿಷಯ ದುಡ್ಡಿದ್ದೆ, ಎಲ್ಲ ಪ್ರಾರಂಭ ಆಗೋದು ದುಡ್ಡಿದ್ದು, ಅಂತ್ಯಗೊಳ್ಳುವುದು ದುಡ್ಡಿನಲ್ಲೇ. ದುಡ್ಡಂದರೆ ಚರ್ಚ್ ಅಂದರೆ ದುಡ್ಡು, ಆ ರೀತಿಯಾಗಿದೆ ವ್ಯವಸ್ಥೆ. ಕೊಡಲಿಕ್ಕೆ ಹೋಗುವಾಗ ತಕೊಳ್ಳದಿದ್ದ ಮೇಲೆ ನಾವು ಮತ್ತೆ ಹೇಗೆ ಕೊಡಲಿಕ್ಕೆ ಹೋಗುವುದು? ಏನಂದ್ರೆ ಯಾರೂ ಮಾತಾಡೋದಿಲ್ಲ. ಅಂದರೆ ಮಾತಾಡೋದಂತೆ ತಾಕೀದಿದೆ ಆ ರೀತಿ. ಬಹಿಷ್ಕಾರ ಹಾಕಿರ್ಬೋದು. ಅಲ್ಲ, ಅದು ವಾಟ್ಸ್ಆ್ಯಪ್ ಗ್ರೂಪಿಂದ ನೋಡುವಾಗ ಬಹಿಷ್ಕಾರ ರೀತಿ ಕಾಣುತ್ತೆ. ವಾಟ್ಸ್ಆ್ಯಪ್ ಗ್ರೂಪಿಂದ ಇವರನ್ನು ತೆಗೆದಿದ್ದಾರೆ. ಊರಲ್ಲಿ ಅಲ್ಲಿ ಸರೌಂಡಿಂಗ್ನಲ್ಲಿ ನಮ್ಮ ಕುಟುಂಬದವರೇ ಇದ್ದಾರೆ, ಅವರು ಮಾತಾಡ್ತಾರೆ. ಸಮುದಾಯದವರು ಬರಲಿಲ್ಲ ನಮ್ಮ ಮನೆಗೆ. ಸಮುದಾಯದವರು ಹೊರಗೆ ಮಾತಾಡ್ತಾರೆ. ಚರ್ಚಿನವರು ನಮಗೆ ಸಿಗ್ಲಿಕ್ಕೆ ಬರಲಿಲ್ಲ ಯಾರು. ಘಟನೆ ಆದ ನಂತರ ಮಾತಾಡ್ತಾರೆ. ಆ ಬಗ್ಗೆ ನಮಗೆ ಏನು ಮಾಹಿತಿ ಇಲ್ಲ. ನಾವು ಮನೆ
ಮನೆಯಿಂದ ಹೊರಗೆ ನಾವು ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಚರ್ಚಿಗೆ ಹೋಗುವುದು 6 ತಿಂಗಳ ಮೊದಲು ನಾವು ಕೈದು ಮಾಡಿದ್ದೇವೆ ಅಂತ ಹೇಳಿದೆ. ಗೆಟ್ ಔಟ್ ಅಂತ ಹೇಳಿದ ಮೇಲೆ ಚರ್ಚಿಗೆ ಹೋಗುವುದಿಲ್ಲ. ಗೆಟ್ ಅಂತ ಹೇಳುವುದು ಅರ್ಥ ಬರಬಾರ್ದು ಅಂತ ಹೇಳುವುದು ಏನು ಅರ್ಥ? ಅದು ಅವರು ತಿಳಿಬೇಕಿತ್ತಲ್ಲ. ಗೆಟ್ ಔಟ್ ಅಂತ ಹೇಳುವಾಗ ಅವರು ತಿಳಿಬೇಕಿತ್ತಲ್ಲ. ಸರಿ, ಅದು ಎಲ್ಲರದ್ದು ಪ್ರಶ್ನೆನೇ. ಆದರೆ ಒಂದು ವಿಶೇಷ ಏನೆಂದರೆ ಚರ್ಚ್ ವ್ಯವಸ್ಥೆಯಲ್ಲಿ ಚರ್ಚ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾವತ್ತೂ ಅರೆಸ್ಟ್ ಆಗುವುದಿಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ಗಂಭೀರ ಘಟನೆಗಳನ್ನು ನಾನು ನೋಡಿದ್ದೇನೆ. ಪಾದ್ರಿಗಳು ಅರೆಸ್ಟ್ ಆಗುವುದಿಲ್ಲ. ಇದಕ್ಕಿಂತ ದೊಡ್ಡ ರೇಪ್ ಮರ್ಡರ್ ಕೇಸ್ ಇರುವಂಥ ಮೈಸೂರು ಬಿಷಪ್ ವಿಲಿಯಂನನ್ನು ಅರೆಸ್ಟ್ ಮಾಡಿಲ್ಲ ಪೊಲೀಸರು, ಗಂಭೀರ ಪ್ರಕರಣ ಇದ್ದಾಗೂ. ಹಾಗಾಗಿ ಇದೊಂದು ಬೇರೆ ಥರ ವ್ಯವಸ್ಥೆ. ಇದು ವ್ಯವಸ್ಥೆ ಒಳಗೆ ಒಂದು ವ್ಯವಸ್ಥೆ, ಎಲ್ಲರ ಮೇಲೆ ಕಂಟ್ರೋಲ್ ಇರುವಂಥ ವ್ಯವಸ್ಥೆ. ಹೇಳಿದರೆ ತಮಗೆ ವಿಚಿತ್ರ ಕಾಣ್ಬೋದು, ಆದರೆ ಎಲ್ಲ ಕಡೆ ಕ್ಲೌಟ್ ಇರುವಂಥ ವ್ಯವಸ್ಥೆ. ಹಾಗಾಗಿ ಸುಲಭವಾಗಿ ಅರೆಸ್ಟ್ ಆಗುವುದಿಲ್ಲ. ಮತ್ತು ಕೆಲವು ದಿನಗಳ ನಂತರ ಅವರು ಆಂಟಿಸಿಪೇಟ್ ಬೇಲನ್ನು ತಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಕಂಕನಾಡಿ ಆಸ್ಪತ್ರೆಯಲ್ಲಿ ಇದ್ದರು ಅಂತ ನಮಗೆ ಮಾಹಿತಿ ಇದೆ. ಆದರೆ ಪೊಲೀಸರಿಗೆ ಮಾಹಿತಿ ಹೋಗಿದೆಯಾ ಇಲ್ವಾ ಅಥವಾ ನಾನು ಒತ್ತಾಯ ಮಾಡೋದು, ಈಗ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಯಾವುದೇ ಒತ್ತಾಯಕ್ಕೆ ಮಣಿಬಾರದು. ಸಮುದಾಯ ಆ ಕಡೆ ಇದೆ, ದೊಡ್ಡವರು ಆ ಕಡೆ ಇದ್ದಾರೆ, ಅದಕ್ಕೋಸ್ಕರ ಸುಲಭದಲ್ಲಿ ಹೋದರೆ ಆಗ್ತದೆ, ಅದನ್ನು ಮುಚ್ಚಿ ಹಾಕುವಂತೇಳಿ ಮನಸ್ಥಿತಿ ಇರಬಾರ್ದು. ಅದಕ್ಕೆ ಸರಿಯಾಗಿ ತನಿಖೆ ಮಾಡಿ ಶಿಕ್ಷೆ ಆಗುವಂತೆ, ಕಾನೂನು ಪ್ರಕಾರ ಶಿಕ್ಷೆ ಆಗುವಂತೆ ಪೊಲೀಸರು ನಡ್ಕೊಳ್ಬೇಕಂತೇಳಿ ನಮ್ಮದು ಒತ್ತಾಯ. ಅದು ವರ್ಷಕ್ಕೊಮ್ಮೆ ಮನೆಯ ಇದು ಇರುತ್ತೆ, ಆಶೀರ್ವಚನ ಮನೆ ಪ್ರಾರ್ಥನೆ ಮಾಡಿ. ಹೌದು, ಅಲ್ಲ ಇನ್ವೈಟ್ ಅಲ್ಲ, ವರ್ಷ ಅದು ಮತ್ತೆ ಎಲ್ಲ ಮನೆಗೆ ಹೋಗ್ತಾರೆ, ಒಂದು ಮನೆ ಅಲ್ಲ. ದಿನ ಹೇಳ್ತಾರೆ, ಇಂಥ ದಿನ ನಿಮಗೆ ಬರಲಿಕ್ಕಿದೆ ಅಲ್ಲ ಇವ ವಾರ್ಡಿಗೆ. ಒಂದು ಮನೆ ಅಲ್ಲ, ಇಡೀ ದಿನ, ಒಂದು ಬೆಳಿಗ್ಗೆ ಕೆಲವು ಮನೆಗಳು, ಸಂಜೆ ಕೆಲವು ಮನೆಗಳು, ಆ ರೀತಿ ವರ್ಷಕ್ಕೊಮ್ಮೆ ಆಗೋದು. ಅಲ್ಲ, ವಿಡಿಯೋ ನಂತರ ಬಂದು ಅಂತ ಹೇಳೋದು. ಲಾಕ್ ಯಾಕೆ ಮಾಡಿದಂತ ಕೇಳೋದು. ಅದು ಪಾದ್ರಿಯವರು ಬಂದು ಕಾರಿನಲ್ಲಿ ಬಂದರು, ರಭಸದಲ್ಲಿ ಯೂ ಟರ್ನ್ ಮಾಡಿ ವಾಪಸ್ಸು ಓಡಲಿಕ್ಕೆ ನೋಡಿದರು. ಆಗ ನಾನು ಹೋಗಿ ಗೇಟಿಗೆ ಬೀಗ ಹಾಕಿದೆ. ನನಗೆ ಅವರಲ್ಲಿ ಮಾತಾಡಲಿಕ್ಕೆ ಇತ್ತು. ಈ ಮೊದಲು 2ನೇ ತಾರೀಕಿನ ನಡೆದ ಘಟನೆಯ ಬಗ್ಗೆ ನನಗೆ ಅವರಲ್ಲಿ ಮಾತಾಡಲಿಕ್ಕಿತ್ತು. ಅವರು ನಿಲ್ಲಿಲ್ಲ. ಅದಕ್ಕೆ ಹೋಗಿ ನಾನು ಬೀಗ ಹಾಕಿದೆ. ಅಲ್ಲ, ಇಲ್ಲಿ ಮನೆ ಶುದ್ಧೀಕರಣಕ್ಕೆ ಬಂದವರು ಮನೆ ಶುದ್ಧೀಕರಣಕ್ಕೆ ಈ ಮನೆ ಬಾಗಿಲಿನಲ್ಲಿ ಇಳಿಲೇ ಇಲ್ಲ. ಅವರು ಮನೆ ಶುದ್ಧೀಕರಣ ಮಾಡಬೇಕಿತ್ತಲ್ಲ. ಹೌದು, ಹಣ ತಗೊಳ್ಳಿಲ್ಲ ಅಲ್ಲ ಅವರು. ನಾವು ಕೊಡಲಿಕ್ಕೆ ಹೋಗುವಾಗ ಅವರು ಹಣ ತಗೊಳ್ಳಿಲ್ಲ, ಗೆಟ್ ಔಟ್ ಅಂತ ಹೇಳಿದರು. 2 ವರ್ಷದಿಂದ ಕೊಡಲಿಲ್ಲ ಅಲ್ಲ, ನನ್ನಲ್ಲಿ ರಿಸಿಪ್ಟ್ ಇದೆ, ನಾನು ಯಾರಿಗೂ ಬೇಕಾದರೂ ತೋರಿಸ್ಬೋದು. 23ರದ್ದು ಮಾತ್ರ ಬಾಕಿ. ಪ್ರತಿ ವರ್ಷದ ರೆಸಿಪ್ಟ್ ನನ್ನಲ್ಲಿ ಇದೆ. ಅವರಲ್ಲಿ ಬುಕ್ಕು ಹುಡುಕುವಾಗ ಅವರಿಗೆ ಒಂದು ಬುಕ್ಕು ಸಿಕ್ಕುವುದಿಲ್ಲ. ಅವರು ಬಂದು 10 ತಿಂಗಳಾಯಿತು. ಅವರು 2 ವರ್ಷದ ಮೊದಲಿನದ್ದು ಎಲ್ಲಿ ಬಾಕಿ ಅಂತ ಕೇಳ್ತಾರೆ. ನಿಮ್ಮ ಎಷ್ಟು ಲೆಕ್ಕೌಂಟ್ ಅಂತ ತೆಗೆಯುವಾಗ ಅವರಿಗೆ ಬುಕ್ಕು ಇಲ್ಲ ಅಲ್ಲಿ ಆಫೀಸಿನಲ್ಲಿ. ಎಲ್ಲರೂ ಕೇಳಿದ ಅವರ ವಿಷಯ, ನಮಗೆ ಗೊತ್ತಿಲ್ಲ. ಅದು ಅವರಲ್ಲಿ ಕೇಳಬೇಕು. ಬೇರೆ ಬೇರೆ ಫ್ಯಾಮಿಲಿಯದ್ದು ನಿಮ್ಮದೆಷ್ಟು ಬಾಕಿ, ಮತ್ತೊಬ್ಬರದ್ದು ಎಷ್ಟು ಬಾಕಿ ಅಂತ ಹೇಳಿ. ಇಲ್ಲ, ನಮ್ಮ ಚರ್ಚಿನಲ್ಲಿ 50 ಕುಟುಂಬವು ನಮ್ಮ ಕುಟುಂಬದವರು, ನಮ್ಮ ಮೊಂತೇರೋ ಸರ್ನೇಮಿನ ಕುಟುಂಬದ, ನಮ್ಮ ಒಂದೇ ಫ್ಯಾಮಿಲಿಯಿಂದ ಡಿವೈಡ್ ಆದವರು, ತಂದೆ ಮಕ್ಕಳು ಮೊಮ್ಮಕ್ಕಳು ಹೀಗೆ ಇದ್ದವರು. ಹಾಂ, ಚೆನ್ನಾಗಿದ್ದಾರೆ. ಇಲ್ಲ, ಯಾರು ಬಹಿಷ್ಕಾರ ಮಾಡಲಿಲ್ಲ. ಅದಕ್ಕೋಸ್ಕರ ಮಾಡಬೇಕಂತೇಳಿ ಈಗ ಮೊದಲಿನಿಂದಲೂ ಯಾವ ವಿಷಯಕ್ಕೂ ನನ್ನಲ್ಲಿಗೆ ಬರ್ತಿದ್ದರು. ಅಲ್ಲಿ ಎಜುಕೇಟೆಡ್ ನಾನು ಒಬ್ಬ ಮಾತ್ರ ಇರುವುದು. ಯಾರಿಲ್ಲ, ಅವರು ಎಲ್ಲ ನನ್ನ ಕುಟುಂಬದವರು, ನಮ್ಮ ಮೊಂತೇರೋ ಸರ್ನೇಮಿನವರು. ಬೇಕಾದರೆ ಸಂಪರ್ಕ ಮಾಡ್ತಾರೆ, ಅಗತ್ಯ ಇದ್ದರೆ ಸಂಪರ್ಕ ಮಾಡ್ತಾರೆ. ಹಾಗೆ ಇದ್ದಾರೆ. ಅದೇ ಇಲ್ಲಿ ತಿಳ್ಕೊಳ್ಬೇಕು. ನಾನು ಮೊದಲೇ ಹೇಳಿದೆ, ಒಂದು ಕೆಡಿಸೋ ವಾತಾವರಣ ಆಗ್ತಾ ಇದೆ. ಇವ್ರ ಹೇಳಿಕೆಗಳು ಅದಕ್ಕೆ. ಈಗ ಚೆನ್ನಾಗಿದ್ದವರು ದೂರ ಸರಿಬೇಕು, ಇವರು ಸಮುದಾಯ ವಿರೋಧಿಗಳಂತ ಬಿಂಬಿಸಬೇಕು. ಅದನ್ನು ನಾನು ಹೇಳುದು. ನನ್ನ ಅಲ್ಲ, ಪ್ರಯತ್ನ ಆ ರೀತಿ ಆಗ್ತಾ ಇದೆ. ಪ್ರಯತ್ನ ಹಾಗೆ ಮಾಡ್ತಾ ಇದ್ದಾರೆ. ಹೌದು, ನೋಡಿ, ಈ ಪಾದ್ರಿಯವರು ಬಂದವರು ಹಾಗೆ ಪ್ರಯತ್ನ ಮಾಡ್ತಿದ್ದಾರೆ. ಅವರಲ್ಲಿ ಮಾತಾಡಬಾರ್ದು, ಅವರಿಗೆ ಹೋಗಬಾರ್ದು, ನೀವು
ಜನರಿಗೆ ಹೇಳ್ತಾ ಇದ್ದಾರೆ. ಹೌದು ಹೌದು ನೋಡಿ, ಈಗ ಹಾಗೆ PRO ಗಳ ಪ್ರಯತ್ನ ಮಾಡ್- statement. ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂದಿದೆ. ಹೌದು ಮತ್ತೆ PROಗಳ ಹೇಳಿಕೆಯನ್ನು ಗಮನಿಸಿ ನೀವು. ಪದೇ ಪದೇ ಅವರು ಬಂದಿದ್ದು ಪಾದ್ರಿಯ ಹೆಸರು ಕೆಡಿಸಲಿಕ್ಕೆ ಅಂತ ಹೇಳುವುದರ ಅರ್ಥ ಏನು? ಅಂದರೆ ಸಮುದಾಯಕ್ಕೆ, ಅದು ಕೊಂಕಣಿಯಲ್ಲಿ ಸಮುದಾಯಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಈ ಜನಗಳು ಸರಿ ಇಲ್ಲ, ಪಾದ್ರಿ ಸರಿ ಇದ್ದಾನೆ, ಏಟು ಕೊಟ್ಟ ಪಾದ್ರಿ ಸರಿ ಇದ್ದಾನೆ, ಅವನ ಹೆಸರು ಕೆಡಿಸಲಿಕ್ಕೆ ಅಂತೇಳಿ ಹೇಳುವುದರ ಅರ್ಥ ಏನು? ಅದು ಕೂಡ ಅಧಿಕೃತ PRO. ಅದರ ಅರ್ಥ ಹುಳಿ ಹಿಂಡುವ ಕೆಲಸವನ್ನು PRO ಮಾಡ್ತಾ ಇದ್ದಾನೆ. ನಾನು ಹೇಳ್ತಿರೋ ಸ್ವಲ್ಪ ಗಟ್ಟಿ ಮಾತಾಡಿ, ನನಗೆ ಕಿವಿ ಸ್ವಲ್ಪ ಕೇಳುವುದು ಕಡಿಮೆ. ನಿಮ್ಮ ಮನೆಗೆ ಬಂದಿದ್ರು, ಹಾಂ ಯಾರು ಅಂತ ಗೊತ್ತಿಲ್ಲ, ನೀವು ಮನೆ ಒಳಗೆ ಬಿಡ್ತೀರಾ, CCTV ಕ್ಯಾಮ್ರಾನ ಇಮೇಜಸ್ ಎಲ್ಲ ತೋರಿಸ್ತೀರಾ, ಆಮೇಲೆ ಹೇಳ್ತೀರಾ ಅವ್ರು ಯಾರು ಗೊತ್ತಿರೋದಿಲ್ಲ ಅಂತ. ಕೇಳಿದ್ರು ಇವರ ಕರ್ತವ್ಯವನ್ನು ಮಾಡಿದ್ದಾರೆ. ಮನೆ ಒಳಗೆ ಹೇಗೆ ಬಿಟ್ಕೊಂಡ್ರಿ ನೀವು? ನೋಡಿ, ಆವತ್ತು ಕತ್ತಲಿಕ್ ಸಭದವರು ಬಂದಿದ್ರು, ಅದು ಮರುದಿನ ದಿನ ಕಂಪ್ಲೇಂಟ್ ಅನ್ನು ಮರುದಿನ ಕತ್ತಲಿಕ್ ಸಭದವರು ಬಂದರು. ಹೇಳ್ತೇನೆ ನಾನು, ಅವ್ರಿಗೆ ಕೇಳಿದಿಲ್ಲ ಪ್ರಶ್ನೆ ಅಂತ ಹೇಳಿದ್ರು, ಅದು ಕೇಳ್ತೇನೆ, ಮತ್ತೆ ಅವರು ಎಕ್ಸ್ಪ್ಲೇನ್ ಮಾಡ್ತೇನೆ. ಕಥೋಲಿಕ್ ಸಭೆಯವರು 8 ಜನ ಕಥೋಲಿಕ್ ಸಭೆಯವರು ಬಂದಾಗ ರಾಯ್ ಕ್ಯಾಸ್ಟಲ್ ಇರಲಿಲ್ಲ. ಇರಲಿಲ್ಲ. ಹೌದು, 8 ಜನ ಬಂದರು, ರಾಯ್ ಕ್ಯಾಸ್ಟಲ್ ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಿರಲಿಲ್ಲ. ಮತ್ತೆ ಅವರನ್ನು ಯಾಕೆ ಮನೆ ಒಳಗೆ ಬಿಟ್ರಿ? CCTV ಕ್ಯಾಮ್ರಾ ಯಾಕೆ ಇಮೇಜಸ್? ಆ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ನಾನು. 8 ಜನ ಬಂದವರಲ್ಲಿ ಒಬ್ಬರು ಅವರನ್ನು ಪುನಃ 5 ನಿಮಿಷದ ನಂತರ ಕರ್ಕೊಂಡು ಬಂದರು. ಅವರ ಒಟ್ಟಿಗೆ ಬಂದ ಒಬ್ಬ ಮನುಷ್ಯ ಅದರಲ್ಲಿದ್ದ. ಅದಕ್ಕೆ ಒಳಗೆ ಮತ್ತೆ ಇವರು ಕೇಳಿದ್ರು, ನೀವು ಪಾದ್ರಿ ಅಂತ ಕೇಳಿದ್ರು, ಅದು ಹೇಳಿ. ನೀವು ಪಾದ್ರಿ ಅಂತ ಕೇಳಿದೆ ನಾನು, ಅಲ್ಲ ಅಂತ ಹೇಳಿದ್ರು. ನೀವು ಏನು ಎಲ್ಲಿಂದ ಬಂದಿರೋ ಕೇಳಿದ್ದಾರೆ ಇವರು ಕೆಲಸ ಮಾಡಿದ್ದಾರೆ. ಹೌದು, ಅವರಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಶಿಕ್ಷೆ ಆಗಬೇಕು. ಯಾರನ್ನು ಏನಂತ ಉತ್ತರ ಕೊಟ್ಟರು ನೀವು? ಯಾರಂತ ಕೇಳಿದಕ್ಕೆ ಅವರು ಯಾರಂತ ಕೇಳಲಿಲ್ಲ. ಅವರ ಮೊದಲು ಬಂದವರು ಒಬ್ರು ಕರ್ಕೊಂಡು ಬಂದದ್ದು ಅಂತ ಹೇಳಿದೆ ನಾನು. ಇವರಲ್ಲಿ ಪಾದ್ರಿ ಇದ್ದಾರೆ ಅಂತ ಕೇಳಿದೆ, ಅವರಲ್ಲಿ ಇಲ್ಲ ಅಂತ ಹೇಳಿದ್ರು. ಪಾದ್ರಿ ಅಲ್ಲ, ಪಾದ್ರಿ ಅಲ್ಲ, ಅದು ಹೇಳ್ಬೇಕಲ್ಲ. ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳಿದೆ. ಈಗ ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಅಧಿಕೃತ PRO, ಮಾಧ್ಯಮದವರು ನಾನು ಕರೀದಿಲ್ಲ ಅಂತ ಅಳ್ತಾರೆ ಕೂತು. ಅಧಿಕೃತ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕಿತ್ತಲ್ಲ. ದೈಜಿಹೊಳ್ಳಲ್ಲಿ ಕೂತು ಅಳ್ತಾರೆ, ನಾನು PRO ಅಂತ ಬೋರ್ಡ್ ಹಾಕಿ ಕೂತಿದ್ದೇನೆ ಹಣೆಗೆ, ಯಾರೂ ಕರೆಯಲ್ಲ ಮಾಧ್ಯಮದವರು ಅಂತಾರೆ. ಈಗ ಹೌದು, ಬಿಷಪ್ನ ಅವರನ್ನು ಮೀಟ್ ಮಾಡ್ಲಿಕ್ಕಲ್ಲ, ಅವರ ಅನುಯಾಯಿ ಅಲ್ಲಿ ಯಾರು ಅಧಿಕೃತವಾಗಿದ್ದಾರೆ ಅವರನ್ನು ಮೀಟ್ ಮಾಡಲಿಕ್ಕೆ ನವೆಂಬರದಲ್ಲಿ ನಾವು ವಿಗಾರ್ ಜರಾಲ್ ಘಟನೆ ಆದ ನಂತರ ನಾವು ಹೋಗಲಿಲ್ಲ. ಘಟನೆ ಆದ್ರೆ ಅವರು ಬರಬೇಕು, ಇವರು ಹೋಗುದಲ್ಲ. ಕ್ರಮ ಹೇಗೆಂದ್ರೆ ಸಂತ್ರಸ್ತರ ಮನೆಗೆ ಅವರು ಬರಬೇಕು. ಎಷ್ಟೇ ದೊಡ್ಡ ಜನ ಆಗಲಿ, ಅಥವಾ ಜನವನ್ನು ಕಳಿಸಬೇಕು, PRO ಕಳಿಸಬೇಕು. ಸಂತ್ರಸ್ತರು ಹೋಗಿ ನಮಗೆ ಸಾಂತ್ವನ ಹೇಳಿ ಸ್ವಾಮಿ ಅಂತ ಅವರ ಬುಡಕ್ಕೆ ಹೋಗುದಲ್ಲ. ಇದು ವ್ಯವಸ್ಥೆ ಅಲ್ಲ. ಅವರಿಗೆ ಸೆನ್ಸಿಟಿವಿಟಿ ಸ್ವಲ್ಪ ಆದ್ರೂ ಇದ್ರೆ, ಮಾನ ಮರ್ಯಾದೆ ಇದ್ರೆ PROಗಳನ್ನು ಕಳಿಸಬೇಕು ಇವರ ಬಾಗಿಲಿಗೆ ಸಾಂತ್ವನ ಹೇಳಲಿಕ್ಕೆ. ಇವರು ಅವರ ಬಾಗಿಲಿಗೆ ಹೋಗಿ ನನಗೆ ಸಾಂತ್ವನ ಹೇಳಿ ಸ್ವಾಮಿ ಅಂತ ಹೇಳುವುದಲ್ಲ. ನಮ್ಮದು ಪಾತ್ರ ಬಹಳ ವರ್ಷದಿಂದ ಇದೆ. ಸಮುದಾಯದೊಳಗೆ ಏನೆಲ್ಲ ಅನ್ಯಾಯಗಳು ಆಗ್ತವೆ ನಾವು ಹಲವು ವರ್ಷಗಳಿಂದ ಇದರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಇವರು ಅಷ್ಟೇ, ಇವರೊಂದು ಸಂಘಟನೆ ಕಟ್ಕೊಂಡಿದ್ದಾರೆ ಪುತ್ತೂರಲ್ಲಿ, ಕ್ರಿಶ್ಚಿಯನ್ ಯೂನಿಯನ್ ಪುತ್ತೂರು ಅಂತೇಳಿ. ಇಂಥ ಬೇಕಾದಷ್ಟು ಅವ್ಯವಹಾರಗಳಾಗ್ತವೆ. ದುಡ್ಡಿನ ಅವ್ಯವಹಾರ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಮತ್ತು ಇಂಥ ರೌಡಿ ಪಾರ್ಟಿಗಳು ಇನ್ನೂ ಸುಮಾರು ಜನ ಇದ್ದಾರೆ, ಇವರು ಒಬ್ಬರೇ ಅಲ್ಲ. ಹಾಗಾಗಿ ಎಲ್ಲೆಲ್ಲಿ ಇಂಥ ಪ್ರಕರಣಗಳಾಗ್ತವೆ ನಾವು ಹೋಗ್ತೇವೆ, ಇಲ್ಲಾಂದರೆ ಇವರಿಗೆ ಯಾರು ಕೇಳುವವರಿಲ್ಲ. ಈಗ ನಾವು ಅವತ್ತು ಹೋಗಿಲ್ಲ ಅಂದರೆ ಇವ FIR ಆಗೋದಿಲ್ಲ, ಇಂಥದ್ದು ಆಗೋದಿಲ್ಲ, ಮುಚ್ಚಿಬಿಡ್ತಿದ್ರು. ಮತ್ತೆ ಅವರೇ ಹೇಳ್ತಾರೆ ಇದನ್ನು ಪುನಃ ಮಾಧ್ಯಮದಲ್ಲಿ, ಅವರೇ ಹೇಳ್ತಾರೆ ನಾಚಿಕೆ ಮರ್ಯಾದೆ ಬಿಟ್ಟು, ಈ ಮನುಷ್ಯ ಹೊರಗಿನವ ಬಂದು ಅಡ್ಡ ಕಲ್ಲು ಹಾಕಿದ, ಇಲ್ಲಾಂದ್ರೆ ಎಲ್ಲ ನಾವು ನಿಭಾಯಿಸಿದ್ದೇವೆ ಅಂತ ಹೇಳ್ತಾರೆ ಪುನಃ. ಇವರ ಏನು ಪ್ರಕರಣ ಏನಾಯ್ತಾ ಆ ದಿವಸ ರಾತ್ರಿ ಒಂದು ವಿಡಿಯೋ ವಾಟ್ಸಪ್ಪಲ್ಲಿ ವೈರಲ್ ಆಯಿತು. ಆಗ ನಾನು ಕುಣಿಚದ ಪಕ್ಕದಲ್ಲಿ ನನ್ನ ಪರಿಚಯದವರಿದ್ದಾರೆ, ಅವರೊಬ್ಬರಿಗೆ ಫೋನ್ ಮಾಡಿದ್ದೆ, ಇದು ನಿಮ್ಮ ಚರ್ಚಿನಲ್ಲಿ ಈ ರೀತಿಯ ಒಂದು ವಿಡಿಯೋ ವೈರಲ್ ಆಗಿದೆ, ಅವರ ಹೆಸರು ಏನು ಎಂಥದ್ದು ಅಂತ ಕೇಳಿ, ಅದು ಗ್ರೆಗರಿ ಮೊಂತೇರು ಅಂತ ಹೇಳಿದರು. ಆಗ ನನಗೆ ಅವ್ರದ್ದು ಫೋನ್ ನಂಬರ್ ಕೊಡಿ ಅಂತ ಕೇಳಿದೆ. ಅವರು ಒಂದು 5 ನಿಮಿಷದ ನಂತರ ನನಗೆ ಫೋನ್ ನಂಬರ್ ಕಳಿಸಿಕೊಟ್ರು. ಕಳಿಸಿಕೊಟ್ಟಾಗ ನೇರವಾಗಿ ಅವರಿಗೆ ನಾನು ಫೋನ್ ಮಾಡಿದೆ, ಅವ್ರು ರಿಸೀವ್ ಮಾಡಿ, ಸಾಧಾರಣ ರಾತ್ರಿ 10:30 ಗಂಟೆ ಆಗಿರಬೇಕು. ರಿಸೀವ್ ಮಾಡಿ ನಾನು ಹೇಳಿದೆ, ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮನ್ನು ಯಾರಾದರೂ ಮೀಟ್ ಆಗಲಿಕ್ಕೆ ಬಂದ್ರಾ ಅಂತ ಕೇಳಿದೆ. ಯಾರು ಬರಲಿಲ್ಲ, ನಮಗೆ ಯಾರೂ ಸಹಾಯ ಮಾಡಲಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಮರುದಿವಸ ಬೆಳಿಗ್ಗೆ ನಾನು ಬರ್ತೇನೆ,
ನೋಡುವ ಅಂತ ಹೇಳಿ ನಾನು ಮರುದಿವಸ ಬೆಳಿಗ್ಗೆ ಅವರಿಗೆ ಫೋನ್ ಮಾಡುವಾಗ ಅವ್ರು ಹೇಳಿದರು ನಮ್ಮನ್ನು ಪೊಲೀಸರು ಕರೆದಿದ್ದಾರೆ ವಿಟ್ಲಕ್ಕೆ. ಹಾಗೆ ನಾನು ಅವರಿಗೆ ಹೇಳಿದೆ ನಾನು ವಿಟ್ಲಕ್ಕೆ ಬರ್ತೇನೆ ಪೊಲೀಸ್ ಸ್ಟೇಷನಿಗೆ ಅಂತ. ಈ ಒಂದು ಗ್ರಜ್ಜನ್ನು ಇವರಿಗೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿ 2-3 ಜನ ಫಾದರ್ಗಳಿದ್ದರು. ಒಬ್ಬರು ಐವನ್ ರಾಡ್ರಿಗಸ್, ಮತ್ತೊಂದು ಪ್ರಕಾಶ್, ಮತ್ತೊಂದು ಒಬ್ಬರು ವಿಶಾಲ್ ಮೊನಿಸ್ ಅಂತ 3 ಜನ ಫಾದರ್ಗಳು ಸ್ಟೇಷನ್ನಲ್ಲಿದ್ದಾರೆ. ಇವ್ರ ಹತ್ರಲ್ಲಿ ರಾಜಿಗೆ ಇದು ಟ್ರೈ ಮಾಡ್ತಾ ಇದ್ದಾರೆ. ಆಗ ನಾನು ಪೊಲೀಸರಿಗೆ ಹೇಳಿದೆ, ಇವರು ಹಿರಿಯ ನಾಗರಿಕರು, ಆ ಫಾದರ ತಂದೆಯ ಪ್ರಾಯ ಇವರಿಗೆ, ಇವರನ್ನು ಎಳೆದಾಡಿದ್ದು ಹೊಡೆದದ್ದು ಎಲ್ಲವೂ ವಿಡಿಯೋ ಉಂಟು. ಆದ ಕಾರಣ ನೀವು ಕಾನೂನು ಪ್ರಕಾರವೇ ಅವರ ಮೇಲೆ ಕ್ರಮ ತಗೊಳ್ಬೇಕು, ಫಾದರ್ ಅಂತ ನೋಡಲಿಕ್ಕಿಲ್ಲ ಅಂತ ಹೇಳಿದ ನಂತರ ಅವರು FIR ಮಾಡಿದರು ಅಲ್ಲಿ. ಅಷ್ಟರಲ್ಲಿ ರಾಬರ್ಟ್ ರುಜಾರಿಯವರು ಆ ಪ್ಲೇಸಿಗೆ ಬಂದಿದ್ದರು. ಈಗ ಇದರ ಸಿಟ್ಟನ್ನು ಇವರಿಗೆ ಫಾದರಿಗೆ ಆ್ಯಂಟಿಯಾಗಿ ಸೆಕ್ಷನ್ ಹಾಕಿಸಿದ್ದು ನಾನು, ರಾಬರ್ಟ್ ರುಜಾರಿಯೋ ಎಂಬ ಒಂದು ಗ್ರಜ್ಜನ್ನು ಪುತ್ತೂರಿನ ಚರ್ಚಿನ ಫಾದರ್ ಲಾರೆನ್ಸ್ ಅಂತ ಹೇಳಿ ಅವರು ವಿನಾಕಾರಣ ಇಲ್ಲದೆ ಕಾರಣವನ್ನು ಹುಟ್ಟು ಹಾಕಿ ನನ್ನ ಸದಸ್ಯತ್ವವನ್ನು ತೆಗೆಯುವಂಥ ಒಂದು ಹುನ್ನಾರವನ್ನು ಮಾಡಿದರು. ಚರ್ಚ್ ಪಾಲನಾ ಪರಿಷತ್ತಿನ ಸದಸ್ಯ, ಇಲೆಕ್ಟೆಡ್ ಮೆಂಬರ್ ನಾನು ವಾರ್ಡಿನಿಂದ. ತೆಗೆದಿದ್ದಾರೆ. ಅಲ್ಲಲ್ಲ, ಹುನ್ನಾರ ಮಾಡಿ ತೆಗೆದದ್ದು. ರೆಸಲ್ಯೂಷನ್ ಮಾಡಿದ್ದಾರೆ. ಅದೆಲ್ಲ ಅವರೇ ಒಂದು ಸಿಸ್ಟಮ್ ಉಂಟು ನಮ್ಮಲ್ಲಿ. ಆ ಸಿಸ್ಟಮಲ್ಲಿ ಸರಿ ಯಾವ ಸಿಸ್ಟಮ್ ಅಂತ ಹೇಳಿದರೆ ಎಲ್ಲ ಅವ್ರದ್ದೇ ಪರವಾಗಿರುವವರನ್ನು ಮಾತ್ರ ಅದು ಇಲೆಕ್ಟ್ ಆಗುದು. ಎಸ್ ಮ್ಯಾನ್ ಬಾಡಿ ಅದು. ಪ್ಯಾರಿಸ್ ಕೌನ್ಸಿಲ್. ಮತ್ತು ಈ ಬಗ್ಗೆ ನಾವು ಬಿಷಪ್ರಿಗೆ ಲೆಟರ್ ಬರೆದ್ರೆ ಸತ್ಯಾಂಶವನ್ನು ಹಿಡಿದು ಫಾದರ್ ಲಾರೆನ್ಸ್ ಮಾಡಿದಂಥ ಅನಾಚಾರಗಳು, ಅನ್ಯಾಯಗಳ ಬಗ್ಗೆ ಬಿಷಪ್ಪಿಗೆ ಲೆಟರ್ ಬರೆದಿದೆ. ನಾವೆಲ್ಲ ಸೇರಿ ಒಂದು 40-42 ಜನ ಲೆಟರ್ ಬರೆದ, ಅದಕ್ಕೆ ಉತ್ತರ ಸಮೇತ ಇಲ್ಲ. ಬಿಷಪ್ ಆ ಬಗ್ಗೆ ಮಾತಾಡೋದೇ ಇಲ್ಲ. 100% ಸರ್, ಅದರಲ್ಲಿ ಏನು ಡೌಟೇ ಇಲ್ಲ. ಬಿಷಪ್ರು ಈ ಬಗ್ಗೆ ಮಾತಾಡೋದೇ ಇಲ್ಲ. ಅದು ತುಂಬ ಉಂಟು ಸರ್. ಆ ಬಿಷಪ್ರ ಲೆಟರ್ ಬರೆದಿದ್ದೇನೆ, ಬೇಕಾದ ನನ್ನ ಇದರಲ್ಲಿ ಉಂಟು, ಮೇಲ್ ಉಂಟು, ಮೇಲ್ ಕಳಿಸಿದ್ದೇನೆ. ಅದರಲ್ಲಿ ಪ್ರತಿಯೊಂದು ಎಲ್ಲ ಹಲವಾರು ಕರಪ್ಷನ್ ಅಂತಲ್ಲ, ಹಲವಾರು ಅವರು ಮಾಡುವಂಥ ಅನಾಚಾರಗಳು 2 ಪೇಜ್ ಬರೆದಿವೆ. ಏನು ದುಡ್ಡಿದ್ದ ಬೇರೆ ವಿಷಯ, ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲ, ದುಡ್ಡು. ಅದು ಆಡಳಿತಾತ್ಮಕವಾಗಿ ಅವರು ಒಂದು ಗ್ಯಾಂಗ್ ಕಟ್ಟಿಕೊಂಡು ಅವರ ಪರವಾಗಿ ಇದು ಮಾಡ್ತಾ ಬರೋದು. ಯಾರಾದರೂ ಅದರ ವಿರುದ್ಧ ಸ್ವರ ಎತ್ತಿದರೆ ಅದು ಅವನನ್ನು ರಿಮೂವ್ ಮಾಡುವಂಥದ್ದು. ಇದು ಒಂದು ಎಲ್ಲ ಕಡೆಯಲ್ಲ ಅಲ್ಲ, ಇಲ್ಲಿ ಜೋರುಂಟು, ಪುತ್ತೂರಲ್ಲಿ ಜೋರುಂಟು ಅದು. ಮತ್ತು ಅವರಿಗೆ ಆಗದವರ ವಿರುದ್ಧ ಷಡ್ಯಂತ್ರ ಮಾಡೋದು, ಷಡ್ಯಂತ್ರದ ಮುಖಾಂತರ ಅವನು ಹಣಿಲಿಕ್ಕೆ ಪ್ರಯತ್ನ ಪಡೋದು. ನಾನು ಕೇಳಿದ್ದೇನೆ, ಅವರು ಕೇಳಿದರೆ ಯಾರು ಹೇಳಿ, ನಾನು ಕೇಳಿದ್ದೇನೆ ಸ್ವತಃ. ನಾನು ಬಿಷಪರಿಗೆ ಪತ್ರ ಬರೆದಿದ್ದೇನೆ, ರಾಯ್ಗೆ ಫೋನ್ ಮಾಡಿ ಹೇಳಿದ್ದೇನೆ, ಇಮೇಲ್ ಹಾಕಿದ್ದೆ ನೋಡಿ ಯಾಕೆ ತೆಗೆದಿದ್ದೀರ ಅಂತೇಳಿ. ಯಾಕೆ ಆಕ್ಷನ್ ತಗೊಳ್ಳ ಎಂಬುದಕ್ಕೆ ನಾನು ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅಂತೇಳಿ ನಮಗೇನು ಗೊತ್ತು, ಅವರು ಯಾಕೆ ಆಕ್ಷನ್ ತಗೊಳ್ಳಿಲ್ಲ. ನಾನು ಈಗ ಅವರಿಗೆ ಫೋನ್ ಮಾಡಿದರೆ ಅವರು ನನ್ನಲ್ಲಿ ರೇಗಿ ಬೀಳ್ತಾರೆ, ಅವರು ಏನೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿ. ಇದು ಅವರು ಹೇಳಿದ ಮಾತ್ರ, ವಿಕಾರ್ ಜನರಲ್ ಹೇಳ್ತಾರೆ. ವಿಕಾರ್ ಜನರಲ್ ಹಾಗೆ ಹೇಳಿದ್ರು. ಅಷ್ಟು ಹೆದರುತ್ತಿದ್ರೆ ವಿಕಾರ್ ಜನರಲ್ ಆಗಿ ಅವರು ಅಲ್ಲಿ ಕೂತದ್ದು ಯಾಕೆ? 1 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ, ನಾವು ಯಾವಾಗಲೂ ಖರೀದಿಸುವ ಗ್ರೋಸರಿ ಏನಾದರೂ ಖರೀದಿಸುವ ಒಂದು ಸಣ್ಣ ಪೇಟೆ ಇದೆ. ಅಲ್ಲಿಂದ ಒಂದು ಇನ್ಪುಟ್ ನನಗೆ ಸಿಕ್ಕಿದೆ. ಏನಂತ ಹೇಳಿದರೆ, ನನ್ನನ್ನು ಚರ್ಚಿಗೆ ಕರೆಸಿ ಅಲ್ಲಿ ಚರ್ಚಿನ ಬೇರೆ ಜನಗಳನ್ನು ಸೇರಿಸಿ CC ಕ್ಯಾಮರಾದ ಮುಂದೆ ನನ್ನಲ್ಲಿ ಗಲಾಟೆ ಮಾಡಿ ನನಗೊಂದು ಕೌಂಟರ್ ಕೇಸ್ ಹಾಕಬೇಕು. ಆ ಕೌಂಟರ್ ಕೇಸನ್ನು ಉಪಯೋಗ ಮಾಡಿ ನಮ್ಮ ಈ ಕೇಸನ್ನು ತೆಗೆಸುವ ಹಾಗೆ ಮಾಡಬೇಕು ಎಂಬ ಷಡ್ಯಂತರ ನಡೆದಿದೆ. ಒಂದು ಇನ್ಪುಟ್ ನನಗೆ ಅಲ್ಲ, ಷಡ್ಯಂತ್ರ ನಡೆದಿದ್ದ ಇವರಿಗೆ ಮಾಹಿತಿ ಬಂದಿದೆ. ನೀವು ಅಲ್ಲಿ ಹೋದ್ರೆ ಹೀಗೆ ಆಗಬಹುದು ಅಂತೇಳಿ, ಜಾಗೃತಿ ಇದೆ ಅಂತೇಳಿ. ಇದರಲ್ಲಿ ನನಗೆ ಒಂದು ಇನ್ಪುಟ್ ಬಂದಿದೆ. ಚರ್ಚಿಗೆ ಹೋದ್ರೆ ಹೀಗೆ ಆಗ್ತದೆ, ಷಡ್ಯಂತ್ರ ಆಗಿದೆ, ನೀವು ಹೋಗಬೇಡಿ ಅಂತ ಹೇಳಿ ಒಂದು ಕೌಂಟರ್ ಕೇಸ್ ಹಾಕಿಸಿ ಈ ಕೇಸನ್ನು ರಿಟರ್ನ್ ಹಿಂದಕ್ಕೆ ಪಡೆಯುವ ಹಾಗೆ ಮಾಡಬೇಕು. ಹಾಗೆ ನನಗೆ ಬಂದ ಮಾಹಿತಿಯನ್ನು ನಾನು ಹೇಳಿದೆ. ಏನು ಷಡ್ಯಂತ್ರ ಅಂದರೆ, ಬೇರೆ ಬೇರೆ ಕಡೆ ಇವರು ಸಭೆ ಮಾಡ್ತಾರೆ ಜಿಲ್ಲೆಯಾದ್ಯಂತ, ರಾಬರ್ಟ್ ರುಜಾರಿಯೋ ಮೇಲೆ ಪೊಲೀಸ್ ಕಂಪ್ಲೇಂಟ್ ದೂರು ದಾಖಲೆ ಮಾಡಬೇಕಂತೇಳಿ ಹೇಳ್ತಾರೆ ಇಡೀ ಸಭೆಯಲ್ಲಿ. ಒಬ್ಬ ವಕೀಲರನ್ನು ಕರ್ಕೊಂಡು ಹೋಗ್ತಾರೆ, ಕಾನೂನು ಮಾಹಿತಿ ಕೊಡ್ತಾರೆ, ಹೇಗೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಆದರೆ ಜನ ಇಷ್ಟರವರೆಗೆ ಸದ್ಯ ದೂರು ಕೊಡಲಿಕ್ಕೆ ಹೋಗಿಲ್ಲ. ಮುಂದೆ ಈ ಹಿಂದೆ ಮಾಡಿದರು ನನ್ನ ಮೇಲೆ ಸಾಕಷ್ಟು ದೂರು ಕೊಟ್ಟವರ ಗತಿ ಇವಾಗ ಏನು ಹಾಳಾಗಿದೆ ಅವ್ರು ತಿಳ್ಕೊಳ್ಬೇಕು. ಮೊದಲು ಪೊಲೀಸರು ಪ್ರಕರಣ ದಾಖಲು ಮಾಡಿ ಮತ್ತೆ
ಬಿ ರಿಪೋರ್ಟ್ ಹಾಕುವಂಥ ಪರಿಸ್ಥಿತಿ ಬಂದಿದೆ ಈ ಹಿಂದೆ. ಆದರೂ ಪಾಠ ಕಲಿತಿಲ್ಲ, ಮತ್ತೆ ದೂರು ಕೊಟ್ಟರೆ ನನಗೇನು ಭಯ ಇಲ್ಲ, ನಾನು ಎದುರಿಸಲಿಕ್ಕೆ ರೆಡಿ ಇದ್ದೇನೆ. ಆದರೆ ಜನ ಬಲಿಪಶು ಮಾಡ್ತಾರೆ ಇವರು, ಯಾರ ತಲೆಗೆ ಕಟ್ತಾರೆ. ಇವರಿಗೆ ಹೋಗಿ ದೂರು ಕೊಡ್ಬೋದಲ್ಲ ಪಾದ್ರಿಗಳಿಗೆ, ಯಾಕೆ ಕೊಡಲ್ಲ ಇವರು? ಏನು ಅವರ ಮೇಲೆ ಹೊಡೆಸಿ ಇದು ಮಾಡಲಿಕ್ಕೆ, ಇದು ನನ್ನ ಮೇಲೆ ದೂರು ಕೊಡಲಿಕ್ಕೆ ಜಿಲ್ಲೆಯಾದ್ಯಂತ. ನೋಡಿ, ಈ ಪ್ರಕರಣ ಒಂದು ವಯೋವೃದ್ಧರಿಗೆ ಹಲ್ಲೆ ಮಾಡಿ ಎಳೆದಾಡಿಕೊಂಡು ಕಾಲಿಂದ ತುಳಿದು ಮಾಡಿದಂಥ ಹಲ್ಲೆ. ಅದರಲ್ಲಿ ಮಹಿಳೆ ಅಂತ ನೋಡಲಿಲ್ಲ, ಹಿರಿಯ ನಾಗರಿಕ ಅಂತ ನೋಡಲಿಲ್ಲ, ಹಲ್ಲೆ ಮಾಡಿದಂಥ ಪಾದ್ರಿ ಮಾಡಿದಂಥ ಪ್ರಕರಣ. ಆದರೂ ಆ ತಕ್ಷಣಕ್ಕೆ ಇವರು ಕೊಟ್ಟ ದೂರಿಗೆ ಪೊಲೀಸರು ಸ್ಪಂದನೆ ಮಾಡಿದ್ದಾರೆ, ಅದಕ್ಕೆ ನಮಗೆ ಸಮಾಧಾನ ಇದೆ. ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೆ ನಾವು ಯಾವುದೇ ಆಪಾದನೆ ಮಾಡಲಿಕ್ಕೆ ಇಲ್ಲಿ ರೆಡಿ ಇಲ್ಲ, ಯಾಕೆಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಈ ಚರ್ಚ್ ಹೈರಾರ್ಕಿ ಏನಿದೆ, ಪಾದ್ರಿಯ ಮೇಲಧಿಕಾರಿಗಳು ಅವನ ಗುಂಡಾಗಿರಿ ರೆಕಾರ್ಡ್ ಆದ ನಂತರನೂ ತಕ್ಷಣಕ್ಕೆ ಅದೇ ದಿನ ಅವನನ್ನು ತೆಗೆದಿದ್ದಂತೆ ಒಂದು ಹೇಳಿಕೆ ಕೊಟ್ಟರು. ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು, ಯಾಕೆಂದರೆ ಕಳೆದ 30-40 ವರ್ಷಗಳಲ್ಲಿ ನಾನು ಗಮನಿಸಿದ ಹಾಗೆ ಇಷ್ಟು ಶೀಘ್ರದಲ್ಲಿ ಮೇಲಧಿಕಾರಿಗಳು ಕ್ರಮ ಕೈಗೊಂಡು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಅಭಿನಂದನೆ ಕೂಡ ಕೊಟ್ಟಿದ್ದೆ. ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅಂತ ಅನುಮಾನ ಇದ್ದು ಇವತ್ತು ಸತ್ಯ ಆಗಿದೆ. ಏನಂದರೆ ಬೇರೆ ಬೇರೆ ರೀತಿಯಲ್ಲಿ ಪಾದ್ರಿಗೆ ಸಪೋರ್ಟ್ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಕೆಲಸವನ್ನು ಡಯಾಸಿಸ್ನ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ ನೇರವಾಗಿ. ಯಾಕೆ ನಾನು ಡೈರೆಕ್ಟ್ ಮುಖ್ಯಸ್ಥರು ಅಂತ ಹೇಳ್ತಾ ಇದ್ದೇನೆ ಅಂದರೆ, ಪಿ ಆರ್ ಒಗಳು ಸ್ವತಃ ಇಬ್ಬರು ಫೀಲ್ಡ್ಗಳಿದ್ದಾರೆ, ಅಧಿಕೃತ ಪಿ ಆರ್ ಒಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಮುದಾಯವನ್ನು ನಮ್ಮ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಇಬ್ಬರು ವೃದ್ಧರ ಮೇಲೆ, ನನ್ನ ಮೇಲೆ ಮತ್ತು ಸಪೋರ್ಟ್ ಮಾಡಿದಂಥ ಮೌರಿಸ್ ಮಸ್ಕರೇನಸ್ ಮೇಲೆ. ಅದಕ್ಕೋಸ್ಕರ ನಮಗೆ ಈಗ ಭಾಳ ಸ್ಪಷ್ಟ ಆಗಿದೆ, ಇದು ವ್ಯವಸ್ಥಿತ ಷಡ್ಯಂತ್ರ ನಮ್ಮನ್ನು ಮಟ್ಟ ಹಾಕಲಿಕ್ಕೆ ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ. ಯಾಕೆಂದರೆ ಇದೊಂದು ಪ್ರಕರಣ ಮುಂದೆ ಗಟ್ಟಿ ಆದರೆ ಹಲವಾರು ಪಾದ್ರಿಗಳಿಗೆ ಇದೇ ರೀತಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತದೆ. ಯಾಕೆಂದರೆ ಈ ರುಸ್ತುಂ ಪಾದ್ರಿಗಳು ಇನ್ನು ಒಬ್ಬನೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ತಳದಲ್ಲಿ ಇದನ್ನು ಚೂಟಿ ಹಾಕುವ ಪ್ರಯತ್ನ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಈಗ ಒಂದು ಪ್ರಕರಣದಲ್ಲಿ, ಮಂಗಳೂರಿನಲ್ಲಿ ಒಂದು ಪ್ರಕರಣದಲ್ಲಿ ಹಲ್ಲೆ ನಡೆಸಿದೆ, ಯಾರು ಮತ್ತೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಇನ್ನುವರೆಗೂ ಸರಿಯಾಗಿ ಪ್ರಶ್ನೆ ಕೇಳಿದರೆ ನೀವು, ಸರಿಯಾದ ಕಂಪ್ಯಾರಿಸನ್ ಕೂಡ. ಅಲ್ಲಿ ಕೂಡ ವಯೋವೃದ್ಧರು, ಇಲ್ಲಿ ಕೂಡ ವಯೋವೃದ್ಧರು. ಇದು CCTVಲಿ ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ, ಆದರೂ ಪೊಲೀಸರು ಅರೆಸ್ಟ್ ಯಾಕೆ ಮಾಡಲಿಲ್ಲ ಅಂತೇಳಿ ನೋಡಿ. ನಮ್ಮ ಚರ್ಚ್ ವ್ಯವಸ್ಥೆಯಲ್ಲಿ ಹೇಗಿದೆ ಇವರ ಪ್ರಭಾವ ಅಂದರೆ, ಚರ್ಚ್ ಹೈರಾರ್ಕಿಯ ಇವರ ಮೇಲೆ ಅಷ್ಟು ಸುಲಭದಲ್ಲಿ ಕ್ರಮ ಜರುಗುವುದಿಲ್ಲ. ಯಾವ ಪೊಲೀಸರು ಇವರಿಗೆ ಮುಟ್ಟಲಿಕ್ಕೆ ಭಯಪಡ್ತಾರೆ, ಯಾವ ಕೋರ್ಟು ಇವರನ್ನು ಮುಟ್ಟೋದಿಲ್ಲ. ನನಗೆ ಸಾಕಷ್ಟು ಅನುಭವ ಇದೆ ನನಗೆ ಕಳೆದ 30 ವರ್ಷಗಳದ್ದು. ಹಾಗಾಗಿ ಇದು ನನಗೆ ಒಂದು ವಿಚಿತ್ರ ಅಂತ ಕಾಣ್ತಾ ಇಲ್ಲ. ಆ ಘಟನೆಗೆ ಕಂಪೇರ್ ಮಾಡಿದರೆ ಸರಿ, ಆದರೆ ಚರ್ಚ್ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಗಂಭೀರ ಪ್ರಕರಣಗಳನ್ನು ನಾನೇ ಸ್ವತಃ ದಾಖಲು ಮಾಡಿದ್ದಿದೆ. ಪೊಲೀಸರು ಇವರನ್ನು ಮುಟ್ಟಲಿಕ್ಕೆ ಭಯಪಡ್ತಾರೆ, ಯಾಕೆಂದರೆ ಇವರ ಕ್ಲೌಟು ರಾಜಕೀಯದಲ್ಲಿ ಇರ್ಬೋದು, ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು, ನ್ಯಾಯಾಂಗದಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಚರ್ಚ್ ಕ್ಲೌಟ್ ಆ ಮಟ್ಟಕ್ಕೆ ಇದೆ. ರಾಬರ್ಟ್ ರುಜಾರಿಯೋ ತಿಂಗಳ 2ನೇ ತಾರೀಕಿಗೆ ವಂತಿಗೆ ಕೊಡಲಿಕ್ಕೆ ಚರ್ಚಿಗೆ ಹೋಗಿದ್ದೆ. ಆವಾಗ ನನ್ನ ವಂತಿಗೆ ತಗೊಳ್ಳಿಲ್ಲ. ನಿನ್ನ ವಂತಿಗೆಯಿಂದ ನಮ್ಮ ಚರ್ಚು ನಡೆಯುವುದಿಲ್ಲ ಅಂತ ಹೇಳಿದ್ರು. ಮತ್ತು ನೀನು ಕೆಲಸದ ಹಣ ಕೊಟ್ಟಿದ್ದೀಯಾ, ಈ ವರ್ಷದ ಕೊಟ್ಟಿದೆಯಾ, ಕಳೆದ ವರ್ಷದ ಕೊಟ್ಟಿದೆಯಾ ಅದಕ್ಕೆ ಇಲ್ಲ ಅಂತ ಗೆಟ್ ಔಟ್ ಅಂತ ಹೇಳಿ. ಆಮೇಲೆ ನಾನು ಮಾತು ಎತ್ತಲಿಲ್ಲ. ನನ್ನ ಹಣ ನನ್ನ ಪರ್ಸನಲ್ಸಿಗಿತ್ತು, ನಾನು ಹಿಂದೆ ಬಂದೆ. ಆನಂತರ ನಾನು ಚರ್ಚಿಗೆ ಈವರೆಗೂ ಹೋಗಲಿಲ್ಲ. ಈ ಘಟನೆ ಆದ ನಂತರ ನಿಮ್ಮನ್ನು ಬಹಿಷ್ಕಾರ ಮಾಡಲಿಕ್ಕೆ ನಿಮ್ಮಲ್ಲಿ ಯಾರು ಮಾತಾಡ್ತಾ ಇಲ್ವಾ, ಮಾತಾಡಬಾರ್ದು ಅಂತ ಹೇಳಿದ್ದಾರೆ? ಅದು ನಾನು ಮನೆಯಿಂದ ಹೊರಗೆ ಹೋಗಲಿಲ್ಲ, ಅದು ನನಗೆ ಗೊತ್ತಿಲ್ಲ. ಫಿಲೋಮಿನಾ ನಿಮ್ಮ ಮೇಲೆ ಹಲ್ಲೆ ಆಗುತ್ತಿಲ್ಲ, ಏನೆಲ್ಲ ಆಗಿದೆ? ಇದು ಫೆಬ್ರವರಿ 29ನೇ ತಾರೀಕಿನಲ್ಲಿ. ಯಾವಾಗಿನ ಹಾಗೆ ಇಂಥ ಏರಿಯಾದಲ್ಲಿ ಮನೆ ಶುದ್ಧೀಕರಣ ಅಂತ ಹೇಳಿದರು. ಆ ರೀತಿ ನಾವು ಸಹ ಮನೆ ಶುದ್ಧೀಕರಣಕ್ಕೆ ಬೇಕಾದ ಶುಚಿತ್ವವನ್ನು ಎಲ್ಲ ಮಾಡಿ ತಯಾರು ನಿಂತಿದ್ದೆವು. ಮನೆ ಶುದ್ಧೀಕರಣಕ್ಕೆ ಅಂತ ಹೇಳಿ ಕಾರು ಬಂದು ಮನೆ ಬಾಗಿಲಿನಲ್ಲಿ ಹೊರಗೆ ಹೀಗೆ ಯೂ ಟರ್ನ್ ಮಾಡುವಾಗ ಕಾರಿನಿಂದ ಇಳಿಯುವ ಪ್ರಶ್ನೆ ಇಲ್ಲ. ಕಾರು ಬಂದು ನಿಲ್ಲಲೇ ಇಲ್ಲ, ಯೂ ಟರ್ನ್ ಮಾಡಿ ವಾಪಸ್ಸು ಓಡಿ ಹೋಗಲಿಕ್ಕೆ ಪ್ರಯತ್ನ. ಕಾರಿನಲ್ಲಿ ಒಬ್ಬ ಗುರಿಕಾರ ಮತ್ತು ಪಾದ್ರಿ. ಅದರ ನಂತರ ಅವರು ನಿಲ್ಲದೇ ಇದ್ದದಕ್ಕೆ ನಾನು ತಡೆದು ನಮಗೆ ಅವರಲ್ಲಿ ಮಾತಾಡಲಿಕ್ಕಿತ್ತು. ಮನೆ ಶುದ್ಧೀಕರಣಕ್ಕೆ ಬಂದವರು ಯಾಕೆ ಮನೆ ಶುದ್ಧೀಕರಣ ಮಾಡೋದಿಲ್ಲ ಮತ್ತು ಮೊದಲಿನ ಘಟನೆಯ ಬಗ್ಗೆ ಅದು ಯಾಕೆ ನನ್ನನ್ನು ಗೆಟ್ಔಟ್ ಮಾಡಿದ್ದು ಅಂತ ಕೇಳಲಿಕ್ಕೆ ಇತ್ತು. ಅದರ ನಂತರ ಮಾತಿಗೆ ಮಾತು ಬೆಳೆಯಿತು.
ಅವರು ಮೈಗೆ ಕೈ ಹಾಕಿ ಹಲ್ಲೆ ನಡೆಸಿದರು. ಹಲ್ಲೆ ನಡೆಸಿದ ಬಗ್ಗೆ ವಿಡಿಯೋದಲ್ಲಿ ಎಲ್ಲ ಸವಿಸ್ತರವಾಗಿ ಉಂಟು. ಈಗ ನಿಮಗೆ ಆ ಹಲ್ಲೆ ಆದ ನಂತರ ಯಾರು ನಿಮ್ಮ ಚರ್ಚ್ನವರು ಯಾರು ಹೆಲ್ಪಿಗೆ ಬರಲಿಲ್ಲ? ಯಾರು ಹೆಲ್ಪಿಗೆ ಬರಲಿಲ್ಲ. ಈಗ ನಿಮ್ಮ ಹತ್ರ ಮಾತಾಡಬೇಡ ಅಂತ ನಾವು ಬಹಿಷ್ಕಾರ ಹಾಕುವ ಒಂದು ಪ್ರಯತ್ನ ನಡೆಸಿದ್ದೇವೆ. ಬಹಿಷ್ಕಾರ ಹಾಕುವ ಪ್ರಯತ್ನ ಪಾದ್ರಿಯಿಂದ ನಡೆದಿದೆ. ಏನು ಹೇಳಿದ್ದಾರೆ? ಅದು ಅವರು ಹೇಳ್ತಾರೆ, ಅವರಲ್ಲಿ ಯಾರು ಮಾತಾಡಬಾರಂತ ಹೇಳಿದ್ದಾರೆ, ಹೀಗೆ ಹೇಗೆ ಅಂತೇಳಿ ಹೇಳ್ತಾರೆ. ಆದರೆ ಅವರು ನಮ್ಮ ಕುಟುಂಬದವರು, ಹೆಚ್ಚಿನ ಸದಸ್ಯರು ನಮ್ಮ ಮನೆಯ ಸುತ್ತಮುತ್ತ ಇರುವವರು ಎಲ್ಲ ನಮ್ಮ ಒಂದೇ ತಂದೆಯವರು 5 ಜನ, ಅವರಿಂದ ಎಲ್ಲ ಜನರೇಷನ್ ಆದವರು ನಮ್ಮ ಕುಟುಂಬದವರೇ, ಮುಂತೇರೋ ಫ್ಯಾಮಿಲಿಯವರು. ಅವರು ಮಾತಾಡ್ತಾರೆ. ಈಗ ಒಂದು ಪ್ರಕರಣದಲ್ಲಿ ಇಲ್ಲಿ ಒಂದು ಪ್ರಕರಣ ಬಂಧನ ಆಗಿದೆ. ಇವರೊಬ್ಬರ ಮೇಲೆ ಹಲ್ಲೆ ನಡೆಸಿದವರು ಬಂಧನ ಆಗಲಿಲ್ಲ. ಬಂಧನ ಆಗಲಿಲ್ಲ. ನಿಮ್ಮ ಪ್ರಕರಣದಲ್ಲಿ ಯಾಕೆ ಬಂಧನ ಆಗಿದೆ? ಏನು ಒತ್ತಾಯ ಮಾಡಿ? ಅದು ಈಗ ನನಗೆ ತಿಳುವಳಿಕೆ ಬಂದ ಪ್ರಕಾರ ಪಾದ್ರಿಯವರಿಗೆ ಎಲ್ಲಿಯೂ ಬಂಧನ ಆಗುವುದಿಲ್ಲ ಅಂತೆ, ಹಾಗೆ ವದಂತಿ ಬರ್ತಾ ಇದೆ. ಅವರನ್ನು ಬಂಧನ ಮಾಡಲಿಕ್ಕೆ ಬಿಡುವುದಿಲ್ಲ, ಅಲ್ಲಿ ಮೇಲಧಿಕಾರಿಗಳು ಇದ್ದಾರೆ, ಅವರೆಲ್ಲ ರಕ್ಷಣೆ ಮಾಡ್ತಾರೆ ಅಂಥೇಳಿ. ನೀವೇನು ಒತ್ತಾಯ ಮಾಡಿ? ನಾವು ಅವನಿಗೆ ಬಂಧನ ಆಗಬೇಕು, ಅವನಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಶಿಕ್ಷೆ ಆಗಬೇಕು, ಯಾವುದು ಏನೇನು ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ ಪ್ರಕಾರ ಅವರಿಗೆ ದಂಡನೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ನಿಮ್ಮನ್ನು ಒಂದು ಪ್ರಕರಣದಲ್ಲಿ ಸಿಕ್ಕಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಹೌದು ಹೌದು, ಅದು ನನಗೆ ಹೊರಗಿನಿಂದ ಇನ್ಪುಟ್ ಸಿಕ್ಕಿದೆ, ಏನಂತ? ಗುಪ್ತಚರ ಮಾಹಿತಿ. ಅದು ಎಂತ ಅಂತ? ಅವರನ್ನು ಚರ್ಚಿಗೆ ಕರೆಸಿ ಅಲ್ಲಿ ಅವರನ್ನು CC ಕ್ಯಾಮರಾದ ಮುಂದೆ ಗಲಾಟೆ ಮಾಡಿ ಅವನಿಗೆ ಹೊಡೆದು ಅವನ ಮೇಲೆ ಒಂದು ಕೇಸ್ ಹಾಕಬೇಕು, ಈ ಕೇಸನ್ನು FRI ಮಾಡಿ ಆ ಕೇಸನ್ನು ಹಿಂದೆ ತೆಗೆದು ಹಾಗೆ ಮಾಡಬೇಕು ಅಂತೇಳಿ ಒಂದು ಇನ್ಪುಟ್ ಸಿಕ್ಕಿದೆ. ಗ್ರೆಗರಿ ಮಂತೇರು. ಪೊಲೀಸರು ಯಾಕೆ ಕ್ರಮ ತಗೊಳ್ತಿಲ್ಲ ನಿಮ್ಮ ಪ್ರಕಾರ? ಪೊಲೀಸರವರು ಮೇಲಧಿಕಾರಿಯ ಒತ್ತಡಕ್ಕೆ ಮತ್ತು ನಮ್ಮ ಧಾರ್ಮಿಕ ಸಂಸ್ಥೆ ಆ ರೀತಿ ನಡೆದುಕೊಳ್ಳುವುದರಿಂದ ಪೊಲೀಸರು ತಗೊಳ್ತಿಲ್ಲ. ನೀವು ಮಾತಾಡೋ ಪ್ರಯತ್ನ ಮಾಡಿದ್ದೀರಾ? ಏನಾದರೂ ಮನವಿಯನ್ನು ಸಲ್ಲಿಸಿದ್ದೀರಾ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಪೊಲೀಸರವರಿಗೆ ಮನವಿ ಕೊಡುವುದಂತ ಇಲ್ಲ, ಪೊಲೀಸರವರಿಗೆ ಕಂಪ್ಲೇಂಟ್ ಕೊಡುವುದು. ಏನು ಆಗಿದೆ? ಕಂಪ್ಲೇಂಟ್ ಈ ಬಗ್ಗೆ ಕೊಟ್ಟಿದ್ದೇವೆ, ಈ ಪ್ರಕರಣದ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆ ಪ್ರಕಾರ ಅವರು ಕ್ರಮ ಕೈಗೊಂಡಿದ್ದಾರೆ. ಏನು ಮಾಡಲಿಲ್ಲ? ಏನೂ ಆಗಲಿಲ್ಲ, ಅರೆಸ್ಟ್ ಆಗಲಿಲ್ಲ. ನಾವು ಪೀಡಿತರು, ಬಿಷಪರಲ್ಲಿಗೆ ಹೋಗಿ ದೂರು ಹೇಳುವಷ್ಟು ನಮ್ಮಲ್ಲಿ ತಾಕತ್ತಿಲ್ಲ, ಬಡಪಾಯಿಗಳು ನಾವು. ಏನು ಅಂತ ಒತ್ತಾಯ ಮಾಡೋದು? ಅವ ಮಾಡಿದ ಕೃತ್ಯ, ಅವನ ಕರ್ಮಕ್ಕೆ ಅವನಿಗೆ ಭಾರತದ ದಂಡ ಸಂಹಿತೆ ಪ್ರಕಾರ ಶಿಕ್ಷೆ ಆಗಬೇಕು, ಅದು ನಮ್ಮ ಒತ್ತಾಯ. ಈಗ ಏನು ಅಂತ ಕಿರುಕುಳ ಏನಿಲ್ಲ. ಕಿರುಕುಳ ಏನಾದರೂ ಕೊಟ್ಟರೆ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೂಡಲೇ ನಮಗೆ ಕಾಲ್ ಮಾಡಿ ನಾವು ಅರ್ಧ ಗಂಟೆ ಒಳಗೆ ಬಂದು ಮುಟ್ತೇವೆ ಅಂತ. ಅದೇ ರಕ್ಷಣೆ. ವಾಟ್ಸಪ್ ಗ್ರೂಪಿಂದ ತೆಗೆದಿದ್ದಾರೆ, ಆ ಬಗ್ಗೆ ನಾವು ಏನು ಪ್ರತಿಕ್ರಿಯೆ ಕೊಡಲಿಲ್ಲ. ಒಳ್ಳೆಯದಲ್ಲಿ ಇದ್ದಾರೆ. ಅವರು ನಮ್ಮ ಕುಟುಂಬಸ್ಥರೇ, ಎಲ್ಲ ನಮ್ಮ ಕುಟುಂಬದಿಂದಲೇ ಬಂದವರು. ಅವರು ಹೇಳಿದಾಗೆ ಅವರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಂದು, ಬೇರೆ ಏನು ಹೇಳುವುದಿಲ್ಲ. ಸರಿಯಲ್ಲ ಅಂತ ಎಲ್ಲರಿಗೆ ಗೊತ್ತುಂಟಲ್ಲ, ನಾನು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ ಅಲ್ಲ. ಏನು ಇಲ್ಲ ಇಲ್ಲ, ಮೊನ್ನೆ ಮಾತ್ರ 29 ತಾರೀಕಿಗೆ ಮನೆ ಬಂದು. ನಮಗೆ ಮಕ್ಕಳಿಲ್ಲ, ನಾವು ಇಬ್ಬರೇ ಇರೋದು ಅಷ್ಟೇ. ಹಾಂ, ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ವಜಾ ಮಾಡಲಿಕ್ಕೆ ಸುಮ್ಮನೆ ಅದೆಲ್ಲ ತೋರಿಸೋದು ನಾಟಕ ಅಷ್ಟೇ. ನನ್ನ ಮನಸ್ಸಿಗೆ ಅನಿಸ್ತದೆ, ಕೈ ಹಿಡಿದು ಆ ಪೆಟ್ಟು ನನ್ನ ಬೆರಳಿಗೆ ಬಿದ್ದು ಬೆರಳು ಫ್ರ್ಯಾಕ್ಚರ್ ಆಗಿದೆ. ಇಲ್ಲದಿದ್ದರೆ ಇವರ
ಕುತ್ತಿಗೆಗೆ ಹಿಡಿದು ಜಜ್ಜಿ ಗೋಡೆಗೆ ಒದ್ದುತ್ತಿದ್ರು. ಅವರು ಹೋದರೆ ನನಗೆ ಯಾರೂ ಗೊತ್ತಿಲ್ಲ. ನನ್ನ ಜೀವನ ನೀರಿನ ಮೇಲಿದ್ದ ಕುಳ್ಳೆಯಾಗಿತ್ತು. ಗೊತ್ತಾ? ಹಾಗೆಲ್ಲ ಹಲ್ಲೆ ಮಾಡಿದ ಪಾದ್ರಿ ನಿಮ್ಮವರೆಗೆ ಅರೆಸ್ಟ್ ಮಾಡಿಲ್ಲ. ನನಗೆ ಹೇಳಲಿಕ್ಕೆ ಬಾಯಿ ಬರುವುದಿಲ್ಲ. ಈಗ ಏನು ಮಾಡಬೇಕು? ಆನಂತರ ಅವರಿಗೆ ಹೊಡೆದು ಆಮೇಲೆ ಏನು ಒತ್ತಾಯ ಮಾಡ್ತಿದ್ರು? ನಿಮ್ಮ ಮೇಲೆ ಹಲ್ಲೆ ಆಗಿದೆ, ನಿಮ್ಮ ಮೇಲೆ, ನಿಮ್ಮ ಶ್ರೀಮತಿಯ ಮೇಲೆ ಹಲ್ಲೆ ಮಾಡಿದ್ರು ಪಾದ್ರಿ. ಅಂದರೆ ಏನು ಈಗ ಒತ್ತಾಯ? ಈಗ ಅವರಿಗೆ ಅರೆಸ್ಟ್ ಆಗಬೇಕು, ಮತ್ತು ಕೇಸು ನಡೆಯುವಾಗ ಕೋರ್ಟಿನಿಂದ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದು ನನ್ನ ಒತ್ತಾಯ. ಆ ದಿನ ಏನಾಯಿತು ಘಟನೆ ನಡೆದಿದ್ದು? ಇದು ನಾವು ರಿವರ್ಸ್ ಏನಾಯಿತು? ಆದರೆ ಆ ದಿನ ನಿಮಗೆ ಪೂಜೆಗೆ ಬಂದಿದ್ರಲ್ಲ, ಏನಾಯಿತು? ಪೂಜೆಗೆಲ್ಲ ಮನೆ ಶುದ್ಧೀಕರಣಕ್ಕೆ ಅಂತ ಹೇಳಿ ಬಂದದವರು. ಮನೆ ಶುದ್ಧೀಕರಣ ಮಾಡದೆ ಪುನಃ ಬಂದು ಅಂಗಳಕ್ಕೆ ಬಂದು ಯೂ ಟರ್ನ್ ಮಾಡಿ ಓಡಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟರು. ನಮಗೆ ಅವರಲ್ಲಿ ಮಾತಾಡಲಿಕ್ಕಿತ್ತು. ಹಾಂ, ವಂತಿಗೆ ತಗೊಳ್ಳದ ಬಗ್ಗೆ ಮತ್ತು ಇವರನ್ನು ಗೆಟೌಟ್ ಅಂತ ಹೇಳಿದ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಇತ್ತು. ಆದರೆ ಅವ್ರು ನಿಲ್ಲಿಲ್ಲ. ನಿಲ್ಲಿಲ್ಲ. ಹೌದು, ಓಡಿ ಹೋಗುವುದಕ್ಕೆ ಬೀಗ ಹಾಕಿದೆ ನಾನು. ಹಾಂ, ಹಿಂದೆ ಹೋಗಬಾರ್ದು, ನನ್ನ ಮಾತು ಮುಗಿಸಿ ಹೋಗಬೇಕವ ಅಂತ ಹೇಳಿ. ಯಾಕೆ ಅಂತ ಕೇಳಬೇಕಿತ್ತು ನನಗೆ. ಗೆಟೌಟ್ ಮಾಡಿದ್ದು ಯಾಕೆ, ಗೆಟೌಟ್ ಅಂತ ಹೇಳಿದ್ದು ಯಾಕೆ ಅಂತ ನನಗೆ ಅವನಲ್ಲಿ ಕೇಳಬೇಕಿತ್ತು. ಪೊಲೀಸರು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಕೊಡುವ ಮೊದಲೇ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ ಪ್ರಕಾರ ನಮ್ಮನ್ನು ಕರೆದಿದ್ದಾರೆ. ಅವರೇ ಬಂದು ರಿಪೋರ್ಟ್ ತಗೊಳ್ಬೇಕಿತ್ತು, ಪೊಲೀಸಿನವರೇ. ಮತ್ತು ಮರುದಿವಸ ಬಂದಿದ್ದಾರೆ, ಪೊಲೀಸಿನವರೇ ಬಂದು ರಿಪೋರ್ಟ್ ತಗೊಂಡಿದ್ದಾರೆ. ಅರೆಸ್ಟ್ ಆಗಲಿಲ್ಲ. ಅರೆಸ್ಟ್ ಆಗುವ ಮೊದಲೇ ಅವರು ಒಂದು 15 ದಿನ ಅಡಗಿ ಕೂತು ಅವರು ಜಾಮೀನು ಪಡೆದುಕೊಂಡಿದ್ದಾರೆ. ಡಯಾಸಿಸ್ ಯಾರು ಡಯಾಸಿಸ್ ಯಾರೆಂಬುದೇ ನಮಗೆ ಗೊತ್ತಿಲ್ಲ ಅಲ್ಲ. ಸಮುದಾಯಕ್ಕೆ ಒಂದು ರಕ್ಷಣೆ ಮಾಡಬೇಕಾದ ಡಯಾಸಿಸ್ ಯಾರು ಬರಲಿಲ್ಲ. ಗುರುಗಳಿಗೆ ರಕ್ಷಣೆ ಅದು ಗುರುಗಳಿಗೆ ಅವರು ಒಂದೇ ಜಾತಿಯವರಲ್ಲ, ಅವರು ನಮ್ಮ ರಕ್ಷಣೆಗೆ ಬರ್ತಾರಾ? ಹಾಗೆ ಒತ್ತಾಯ ಮಾಡೋದು ಇನ್ನೂ ಎಂಥದ್ದು ಒತ್ತಾಯ ಮಾಡೋದು? ಇನ್ನೂ ಕಾನೂನಾತ್ಮಕವಾಗಿ ಹೋಗ್ತದೆ, ಪ್ರೊಸೀಜರ್ ಪ್ರಕಾರ ಹೋಗ್ತದೆ. ಕೋರ್ಟ್ ಒಂದು ಪ್ರಕರಣದಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿದ್ರು, ಹಿರಿಯರ ಮೇಲೆ ಹಲ್ಲೆ ಮಾಡಿದವರಿಗೆ ಅದೇ ದಿನ ಅರೆಸ್ಟ್ ಮಾಡಿ 14 ದಿನ ಜೈಲಲ್ಲಿ ಕಷ್ಟಪಟ್ಟು. ಆದರೆ ನಿಮ್ಮ ಪ್ರಕರಣದಲ್ಲಿ ಆಗಲಿಲ್ಲ, ಆಗಬೇಕಿತ್ತು. ಅವರು ಏನೋ ಪ್ರಭಾವಶಾಲಿ ವ್ಯಕ್ತಿಗಳ ಕೈಯಿಂದಾಗಿ ಆಗಲಿಲ್ಲ. ನೀವು ಕಾನೂನಾತ್ಮಕ ಹೋರಾಟ ಮಾಡ್ತೀರಿ? ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ಕೋರ್ಟಿನಲ್ಲಿ ಏನು ಶಿಕ್ಷೆ ಆಗ್ತದೆ ಅದು ಅವರಿಗೆ ಆಗಬೇಕು, ಆಗಲೇಬೇಕು. ಹೋರಾಟ ಮುಂದುವರಿಸ್ತೇವೆ.